ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ IAS. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆ ವಿಶ್ಲೇಷಣೆಗೆ ನಿಮ್ಗೆಲ್ರಿಗೂ ಸ್ವಾಗತ. ಮೊದಲು ನಿನ್ನೆ ಭಾನುವಾರದ ವಿಚಾರಗಳನ್ನ ನೋಡ್ಬಿಡೋಣ. ಮೋದಿ ಕಾಲ್ಸ್ ಫಾರ್ ಸೆಂಟರ್ ಸ್ಟೇಟ್ ಸಿನರ್ಜಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಏನ್ ಹೇಳ್ತಾ ಇದ್ದಾರೆ ಇದರಲ್ಲಿ? PM ಮೋದಿಸ್ ಅಪೀಲ್ ಟು ಸ್ಟೇಟ್ಸ್, ರಾಜ್ಯಗಳಿಗೆ ಮನವಿ ಮಾಡ್ತಾ ಇದ್ದಾರೆ. Prime Minister Modi asked all states to work together with central government like Team India to speed up development. ಅಭಿವೃದ್ಧಿಯನ್ನ ಇನ್ನಷ್ಟು ವೇಗಗೊಳಿಸಲಿಕ್ಕೆ ನಾವೆಲ್ಲ ಒಂದು ಟೀಮ್ನ ರೀತಿ, ಟೀಮ್ ಇಂಡಿಯಾ ತರ ಕೆಲಸ ಮಾಡೋಣ ಅಂತ ರಾಜ್ಯಗಳನ್ನ ಕೇಳ್ಕೊಂಡಿದ್ದಾರೆ. He also asked each state to develop at least one world class tourist spot. ಪ್ರತಿ ರಾಜ್ಯಗಳ ಹತ್ರ ಕನಿಷ್ಠ ಒಂದು ವಿಶ್ವ ದರ್ಜೆ ಅಂದ್ರೆ ವರ್ಲ್ಡ್ ಕ್ಲಾಸ್ ಆ ಲೆವೆಲಿನ ಒಂದು ಪ್ರವಾಸಿ ತಾಣವನ್ನ ಅಭಿವೃದ್ಧಿಪಡಿಸಿ ಅಂತ ಪ್ರತಿ ರಾಜ್ಯದ ಹತ್ರ ಕೇಳ್ಕೊಂಡಿದ್ದಾರೆ. ಇನ್ನು ತಮಿಳುನಾಡು ಸಹ ಡಿಮ್ಯಾಂಡ್ ಮಾಡ್ತಾ ಇದೆ. ಏನು? ತಮಿಳುನಾಡು ಚೀಫ್ ಮಿನಿಸ್ಟರ್ MK ಸ್ಟಾಲಿನ್ ಸ್ಯಾಟ್ ದ ಸ್ಟೇಟ್ ಶುಡ್ ಗೆಟ್ ಅ ಫೇರ್ ಶೇರ್ ಆಫ್ ಸೆಂಟ್ರಲ್ ಟ್ಯಾಕ್ಸ್ ಮನಿ. ಈಗ ಕೇಂದ್ರಕ್ಕೆ ತೆರಿಗೆ ಹಣ ಬರ್ತಾ ಇದೆಯಲ್ವಾ, ಅದರಲ್ಲಿ ನ್ಯಾಯಯುತವಾದ ಪಾಲು ಬೇಕು ರಾಜ್ಯಗಳಿಗೆ ಅಂತ ತಮಿಳುನಾಡಿನ ಮುಖ್ಯಮಂತ್ರಿ MK ಸ್ಟಾಲಿನ್ ಅವರು ಕೇಳ್ಕೊಂಡಿದ್ದಾರೆ. ಈಗ ಎಷ್ಟಿದೆ ಅಂತಂದ್ರೆ ಕರೆಂಟ್ಲಿ ಓನ್ಲಿ 33.16 ಇಸ್ ಗಿವನ್. ಈಗ ತೆರಿಗೆಯಲ್ಲಿ 33.16 ಮಾತ್ರ ನೀಡ್ತಾ ಇದ್ದಾರೆ. ವೈಲ್ ಇಟ್ ವಾಸ್ ಪ್ರಾಮಿಸ್ಡ್ 41%. ಆದ್ರೆ 41% ಅಷ್ಟು ಕೊಡ್ತೇವೆ ಅಂತ ಮೊದಲು ಪ್ರಾಮಿಸ್ ಮಾಡಿದ್ರು. ಹಿ ಆಲ್ಸೋ ರಿಕ್ವೆಸ್ಟೆಡ್ ಸ್ಪೆಷಲ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಸ್ ಫಾರ್ ತಮಿಳುನಾಡು ಸಿಟೀಸ್ ಅಂಡ್ ರಿವರ್ಸ್. ಅದೇ ರೀತಿ ಸ್ಟಾಲಿನ್ ಅವರು ತಮಿಳುನಾಡಿನ ನಗರಗಳು ಮತ್ತೆ ನದಿಗಳಿಗೆ ಸಂಬಂಧಿಸಿದ ಹಾಗೆ ವಿಶೇಷ ಅಭಿವೃದ್ಧಿ ಯೋಜನೆಗಳನ್ನ ಕೈಗೊಳ್ಳಿ ಅಂತ ವಿನಂತಿ ಮಾಡ್ಕೊಂಡಿದ್ದಾರೆ. ಇದಾದ ನಂತರ ಮುಂದೆ ಅಫ್ಘನ್ ಆರ್ಟಿಸ್ಟ್ ಟ್ರೇಡರ್ಸ್ ಗೆಟ್ ಇಂಡಿಯನ್ ವೀಸಾಸ್ ಆಫ್ಟರ್ ಲಾಂಗ್ ಗ್ಯಾಪ್. ಅಫ್ಘಾನಿಸ್ತಾನದ ಆರ್ಟಿಸ್ಟ್ಗಳು, ಟ್ರೇಡರ್ಸ್ಗಳು, ಹೀಗೆ ಹಲವಾರು ಜನರ ಸೇರಿದ ಹಾಗೆ ಏನೇ ಆಗ್ತಾ ಇದೆ ಅಂತಂದ್ರೆ ಇಂಡಿಯಾ ರೀಸ್ಟಾರ್ಟ್ ವೀಸಾಸ್ ಫಾರ್ ಅಫ್ಘನ್ಸ್. ಅಫ್ಘಾನಿಸ್ತಾನದ ಪ್ರಜೆಗಳಿಗೆ ವೀಸಾಗಳನ್ನ ಮತ್ತೆ ನೀಡಲಿಕ್ಕೆ ಆರಂಭಿಸಿದೆ ಭಾರತ. ಆಫ್ಟರ್ ಅ ಲಾಂಗ್ ಗ್ಯಾಪ್ ಸಿನ್ಸ್ ದಿ ತಾಲಿಬಾನ್ ಟೇಕ್ ಓವರ್ ಇನ್ 2021. 2021ರಲ್ಲಿ ತಾಲಿಬಾನ್ ಮತ್ತೆ ಅಲ್ಲಿ ಅಧಿಕಾರಕ್ಕೆ ಬರುತ್ತೆ. ಇಂಡಿಯಾ ಹ್ಯಾಸ್ ಸ್ಟಾರ್ಟೆಡ್ ಗಿವಿಂಗ್ ವೀಸಾಸ್ ಅಗೇನ್ ಟು ಅಫ್ಘಾನ್ ಸಿಟಿಸನ್ಸ್. ತಾಲಿಬಾನ್ ಸ್ವಾಧೀನಪಡಿಸಿಕೊಂಡ ನಂತರ ವೀಸಾ ನೀಡಿರಲಿಲ್ಲ, ಈಗ ಮತ್ತೆ ನಾವು ನೀಡ್ತಾ ಇದ್ದೇವೆ ಅಲ್ಲಿನ ಸಿಟಿಸನ್ಸ್ಗಳಿಗೆ ಬಿಸ್ನೆಸ್, ಮೆಡಿಕಲ್ ಅಂಡ್ ಅದರ್ ಪರ್ಪಸ್, ಮುಖ್ಯವಾಗಿ ವೈದ್ಯಕೀಯ, ವ್ಯಾಪಾರ ಮತ್ತೆ ಬೇರೆ ಬೇರೆ ಉದ್ದೇಶಗಳಿಗೋಸ್ಕರ ವೀಸಾಗಳನ್ನ ಮತ್ತೆ ನಾವು ನೀಡ್ತಾ ಇದ್ದೇವೆ. ನ್ಯೂ ಆನ್ಲೈನ್ ವೀಸಾ ಸಿಸ್ಟಮ್. ಈಗ ನ್ಯೂ ಆನ್ಲೈನ್ ವೀಸಾ ಸಿಸ್ಟಮ್ ಫಾರ್ ಅಫ್ಘನ್ಸ್ ವಾಸ್ ಕ್ವೈಟ್ಲಿ ಲಾಂಚ್ಡ್ ಇನ್ ಏಪ್ರಿಲ್. And now not only Hindus and Sikhs but other Afghan citizens are also getting visas. ಈಗ ಆನ್ಲೈನ್ ಮೂಲಕ ವೀಸಾ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಹಿಂದೂ, ಸಿಖ್ರು ಮಾತ್ರ ಅಲ್ಲ, ಎಲ್ಲಾ ನಾಗರಿಕರಿಗೂ ಈ ವ್ಯವಸ್ಥೆಯನ್ನ ನಾವು ಕಲ್ಪಿಸಿದ್ದೇವೆ. ಇದಾದ ನಂತರ ಮಾನ್ಸೂನ್ ಅರೈವ್ಸ್ ಅಹೆಡ್ ಆಫ್ ಸ್ಕೆಡ್ಯೂಲ್. ಮಾನ್ಸೂನ್ ಮಳೆ ಸುಮಾರು ಈ ತಿಂಗಳ ಕೊನೆಯಲ್ಲಿ ಜೂನ್ನ ಮೊದಲ ವಾರ ಆಲ್ಮೋಸ್ಟ್ ಬರ್ತಾ ಇತ್ತು, ಆದ್ರೆ ಮುಖ್ಯವಾಗಿ ಈ ವರ್ಷ ಬೇಗ ಆಗಮಿಸ್ತಾ ಇದೆ. ಮಾನ್ಸೂನ್ ಅರೈವ್ಸ್ ಅರ್ಲಿ ಇನ್ ಕೇರಳ. ಕೇರಳಕ್ಕೆ ಬೇಗ ಆಗಮಿಸಿಬಿಟ್ಟಿದೆ. ದ ಸೌತ್ ವೆಸ್ಟ್ ಮಾನ್ಸೂನ್ ರೀಚ್ಡ್ ಕೇರಳ ಅ ವೀಕ್ ಅರ್ಲಿಯರ್ ದನ್ ಯೂಶುವಲ್, ದ ಅರ್ಲಿಯೆಸ್ಟ್ ಸಿನ್ಸ್ 2009. 2009 ನಂತರ ಇದೇ ಮೊದಲನೇ ಬಾರಿಗೆ ಏನಾಗ್ತಾ ಇದೆ, ಬಹಳ ಮುಂಚಿತವಾಗಿ ಮಾನ್ಸೂನ್ ಕೇರಳವನ್ನ ತಲುಪಿದೆ. ಮೇ ಸ್ಪ್ರೆಡ್ ಫಾಸ್ಟ್ ಬಟ್ ಡಿಪೆಂಡ್ಸ್ ಆನ್ ಸ್ಟ್ರೆಂತ್. ಬಹಳ ವೇಗವಾಗಿ ಬೇರೆ ಬೇರೆ ಕಡೆ ಹರಡಬಹುದು ಇದು, ಆದ್ರೆ ಅದು ಯಾವುದ್ರ ಮೇಲೆ, ಎಷ್ಟು ಆ ಗಾಳಿ ಬಲವಾಗಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಮಾನ್ಸೂನ್ ಮೇ ಸೂನ್ ರೀಚ್ ಅದರ್ ಪಾರ್ಟ್ಸ್ ಆಫ್ ಇಂಡಿಯಾ. ಭಾರತದ ಬೇರೆ ಭಾಗಗಳಿಗೆ ಸಹ ತಲುಪಬಹುದು. ಬಟ್ ದಿಸ್ ಡಿಪೆಂಡ್ಸ್ ಆನ್ ಹೌ ಸ್ಟ್ರಾಂಗ್ ದಿ ಮಾನ್ಸೂನ್ ವಿಂಡ್ಸ್ ರಿಮೇನ್ ಇನ್ ಕಮಿಂಗ್ ಡೇಸ್. ಮುಂದಿನ ದಿನಗಳಲ್ಲಿ ಎಷ್ಟು ಬಲವಾಗಿರುತ್ತೆ ಆ ಗಾಳಿಯ ಪ್ರಖರತೆ, ಆ ಬಲ ಎಷ್ಟಿರುತ್ತೆ ಅನ್ನೋದ್ರ ಮೇಲೆ ಇದು ಡಿಪೆಂಡ್ ಆಗಿರುತ್ತೆ, ಬೇರೆ ಬೇರೆ ಭಾಗಗಳಿಗೆ ಎಷ್ಟು ಬೇಗ ತಲುಪಬಹುದು ಅನ್ನೋದು. ಇದಾದ್ಮೇಲೆ ಆರ್ಕಿಯಾಲಜಿಸ್ಟ್ ಡಿಪೆಂಡ್ ರಿಪೋರ್ಟ್ ಆನ್ ಕೀಜಾಡಿ. ಇದು ಕೆಲವೊಂದ್ ಕಡೆ ಕೀಲಾಡಿ ಅಂತ ಕರೀತಾರೆ. ಈಗ ತಮಿಳ್ ಅಂತ ಹೇಳ್ಬೇಕಾದ್ರೆ ಅಲ್ಲಿ ಝಡ್ ಅನ್ನ ಕೆಲವೊಂದ್ಸರಿ ಉಪಯೋಗ ಮಾಡ್ತಾರೆ, ಮತ್ತೆ ಎಲ್ಲನ ಉಪಯೋಗ ಮಾಡ್ತಾರೆ. ಆ ರೀತಿ ಇದು ಕೀಲಾಡಿ ಅಂತ ಕರೀತಾರೆ, ಕೀಜಾಡಿ ಅಂತ ಹೇಳ್ತಾರೆ. ಎಕ್ಸ್ಕವೇಷನ್ ಆಫ್ಟರ್ ASI ರಿಕ್ವೆಸ್ಟ್ ಫಾರ್ ರಿವಿಷನ್. ಕೀಜಾಡಿ ಅನ್ನುವಂತ ಕಡೆ ಎಕ್ಸ್ಕವೇಷನ್, ಉತ್ಖನನ ಅಂತ ಹೇಳ್ತೇವೆ. ಇದು ಯಾವ ಕಾಲಕ್ಕೆ ಸೇರಿದ್ದು ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಆರ್ಕಿಯಾಲಜಿಸ್ಟ್ ಕೆ ಅಮರ್ನಾಥ್ ರಾಮಕೃಷ್ಣ ಡಿಫೆಂಡೆಡ್ ಹಿಸ್ ಡೇಟಿಂಗ್ ಆಫ್ ದಿ ಕೀಜಾಡಿ ಸೈಟ್. ತಮಿಳುನಾಡಿನಲ್ಲಿ ಇರೋದು ಇದು. ವಿಚ್ ಪ್ಲೇಸಸ್ ಪೀರಿಯಡ್ 1 ಬಿಟ್ವೀನ್ 8th century BCE to 5th century BCE. ಇದು ಯಾವ ಒಂದು ಭಾಗಕ್ಕೆ ಸೇರಿದ್ದು, ಕಾಲ ಭಾಗಕ್ಕೆ ಅಂತಂದ್ರೆ 8ನೇ ಶತಮಾನ ಕ್ರಿಸ್ತಪೂರ್ವ, 5ನೇ ಶತಮಾನ ಕ್ರಿಸ್ತಪೂರ್ವ, ಅಲ್ಲಿನ ಒಂದು ನಡುವಿನ ಅವಧಿಗೆ ಸೇರಬಹುದು ಅಂತ ಇಲ್ಲಿ ಅಮರ್ನಾಥ್ ರಾಮಕೃಷ್ಣ ಅನ್ನುವರು
ಹೇಳ್ತಾ ಇದ್ದಾರೆ. ಯಾವ್ದ್ರ ಮೇಲೆ ಅಂತಂದ್ರೆ ಬೇಸ್ಡ್ ಆನ್ ಸ್ಟ್ರಾಟಿಗ್ರಾಫಿ, ಕಲ್ಚರಲ್ ಲೇಯರ್ಸ್, ಮಟೀರಿಯಲ್ ರಿಮೇನ್ಸ್ ಅಂಡ್ ಎಕ್ಸಲರೇಟರ್ ಮಾಸ್ ಸ್ಪೆಕ್ಟ್ರೋಮೆಟ್ರಿ. ಇದೆಲ್ಲ ಬೇರೆ ಬೇರೆ ಟೆಕ್ನಾಲಜಿ, ಆ ಒಂದು ಉತ್ಖನನವನ್ನ ಹೆಲ್ಪ್ ಮಾಡುವಂತಹ ತಂತ್ರಜ್ಞಾನ. ದಿಸ್ ಎಕ್ಸ್ಕವೇಷನ್ ಹ್ಯಾವ್ ರಿವೀಲ್ಡ್ ಅ ಹೈಲಿ ಅರ್ಬನೈಸ್ಡ್ ಸಿವಿಲೈಸೇಷನ್ ಇನ್ ತಮಿಳುನಾಡು. ಎಕ್ಸ್ಕವೇಷನ್ ಏನಂತ ಗೊತ್ತಾಗುತ್ತೆ ಅಂತಂದ್ರೆ, ತಮಿಳುನಾಡಿನಲ್ಲಿ ಬಹಳ ಹಿಂದೆ, ಯಾವ ಭಾಗ 8ರಿಂದ 5ನೇ ಶತಮಾನದ ನಡುವೆ ಕ್ರಿಸ್ತಪೂರ್ವ, ಆ ಭಾಗದಲ್ಲಿ ಆ ಒಂದು ಟೈಮ್ನಲ್ಲಿ ತುಂಬಾ ನಗರೀಕರಣ ಆಗಿತ್ತು, ಆ ನಾಗರಿಕತೆಗಳು ನಗರೀಕರಣಗೊಂಡಿತ್ತು. ಕನ್ಫರ್ಮಿಂಗ್ ದಿ ಎಕ್ಸಿಸ್ಟೆನ್ಸ್ ಆಫ್ ಸೆಟಲ್ಡ್ ಅರ್ಬನ್ ಲೈಫ್ ಡ್ಯೂರಿಂಗ್ ದಿ ಸಂಗಮ್ ಎರಾ. ಸಂಗಮ್ ಕಾಲದ ಬಗ್ಗೆ ಹೇಳ್ತಾ ಇವೆ ನಾವು ಹಿಸ್ಟ್ರಿಯಲ್ಲಿ. ಆ ಸಂದರ್ಭದಲ್ಲಿ ಇಲ್ಲಿ ನಗರ ಜೀವನ ಅಸ್ತಿತ್ವದಲ್ಲಿತ್ತು ಅಂತ ಇದು ನಮಗೆ ಹೇಳುತ್ತೆ. ಇನ್ನು ASI ಸೀಕ್ ರಿವಿಷನ್ ಆಫ್ ರಿಪೋರ್ಟ್. ASI ವರದಿ ಇದನ್ನು ಪರಿಷ್ಕರಣೆಯನ್ನ ಬಯಸ್ತಾ ಇದೆ, ಅಂದ್ರೆ ರಿವಿಷನ್ ಮಾಡಿ ಅಂತ. ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ, ASI ಫುಲ್ ಫಾರ್ಮ್, ರಿಕ್ವೆಸ್ಟೆಡ್ ಅ ರಿವಿಷನ್ ಆಫ್ ದಿ ಕೀದಾಟಿ ಎಕ್ಸ್ಕವೇಷನ್ ರಿಪೋರ್ಟ್, citing the need for clearer period nomenclature and stronger justification for the proposed chronological framework. ಈ ಒಂದು ಪರಿಷ್ಕರಣೆಗೆ ಸಂಬಂಧಪಟ್ಟ ಹಾಗೆ ಏನು ಯಾವ ಚೌಕಟ್ಟಿನಲ್ಲಿ ಇದು ಬರುತ್ತೆ ಮತ್ತೆ ಆ ಅವಧಿ ಹೇಗಿರುತ್ತೆ ಅದ್ರ ಸಂಬಂಧಪಟ್ಟ ಹಾಗೆ ಪ್ರತಿಯೊಂದನ್ನ ಪರಿಷ್ಕರಿಸಿ ಅಂತ ASI ಹೇಳ್ತಾ ಇದೆ. ಅದಾದ ನಂತರ ಮುಂದೆ ಲ್ಯಾನ್ಸೆಂಟ್ ರಿಪೋರ್ಟ್ ವ್ಯಾಲಿಡೇಟ್ಸ್ ಇಂಡಿಯಾ ಸ್ಟಿಗ್ಮಾ ಸ್ಟಡಿ ಫಾರ್ ಸಿಕಲ್ ಸೆಲ್ ಡಿಸೀಸ್, ಟರ್ಮ್ಸ್ ಇಟ್ ಅ ರೋಬಸ್ಟ್ ಟೂಲ್. ಸಿಕಲ್ ಸೆಲ್ ಅನಿಮಿಯಾ ಅಂತ ನೀವು ಕೇಳಿರಬಹುದು. ಸಿಕಲ್ ಸೆಲ್ ಅನಿಮಿಯಾ ಅಂತ ಅಂದ್ರೆ ರಕ್ತದಲ್ಲಿ ಇರುವಂತಹ ರಕ್ತನಾಳಗಳು, ಬ್ಲಡ್ ಸೆಲ್ಗಳು ಸಿಕಲ್ ಅಂತಂದ್ರೆ ಕುಡುಗೋಲು ಅಂತ ಕೇಳ್ತಾರೆ. ನೀವು ಹೀಗೆ ನೋಡಿರ್ಬೋದು, ಕುಡುಗೋಲು ಇರುತ್ತಲ್ವಾ, ಕುಡುಗೋಲಿನ ಶೇಪಿಗೆ ಅದು ಬಂದ್ಬಿಡುತ್ತೆ. ಮತ್ತೆ ಬ್ಲಡ್ ಸರ್ಕ್ಯುಲೇಷನ್ ಆಗ್ಬೇಕಾದ್ರೆ ಆ ರಕ್ತನಾಳಗಳು ಈ ತರ ಕುಡುಗೋಲ್ ತರ ಶೇಪ್ ಆಗ್ಬಿಟ್ಟು ರಕ್ತ ಸಂಚಾರಕ್ಕೆ ತಡೆಯನ್ನ ಉಂಟು ಮಾಡುತ್ತವೆ. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಇಂಡಿಯಾಸ್ ಫಸ್ಟ್ SCD ಸ್ಟಿಗ್ಮಾ ಸ್ಕೇಲ್. SCD ಅಂತಂದ್ರೆ ಸಿಕಲ್ ಸೆಲ್ ಡಿಸೀಸ್, ಈ ಒಂದು ರೋಗಕ್ಕೆ ಸಂಬಂಧಪಟ್ಟಿದ್ದು. ಸ್ಟಿಗ್ಮಾ ಅಂತಂದ್ರೆ ಕಳಂಕ ಅಂತಂದ್ರೆ ಈಗ ಸಮಾಜದಲ್ಲಿ ಯಾವುದಾದ್ರು ಒಂದು ರೋಗ ಬಂದವರನ್ನ ಮುಖ್ಯವಾಗಿ ಅವರನ್ನ ನೆಗೆಟಿವ್ ಆಗಿ ನೋಡೋದು, ಅವರ ವರ್ತನೆಗಳನ್ನ ಬೇರೆ ರೀತಿ ಕಲ್ಪಿಸೋದು, ಈ ರೀತಿ ಎಲ್ಲ ಮಾಡ್ತಾ ಇರ್ತಾರೆ. ಈಗ ಒಂದು ಟೂಲ್ ಇದೆ, ಯಾವುದು ಸ್ಟಿಗ್ಮಾ ಸ್ಕೇಲ್ ಅಂತ. ದಿಸ್ ಇಸ್ ದಿ ಫಸ್ಟ್ ಟೂಲ್ ಮೇಡ್ ಇನ್ ಇಂಡಿಯಾ ಟು ಮೆಜರ್ ದಿ ಸ್ಟಿಗ್ಮಾ ನೆಗೆಟಿವ್ ಥಾಟ್ಸ್ ಅಂಡ್ ಆಟಿಟ್ಯೂಡ್ಸ್ ಫೇಸ್ಡ್ ಬೈ ಪೀಪಲ್ ವಿತ್ ಸಿಕಲ್ ಸೆಲ್ ಡಿಸೀಸ್. ಯಾರಿಗೆ SCD ಸಿಕಲ್ ಸೆಲ್ ಡಿಸೀಸ್ ಇರುತ್ತಲ್ವಾ, ಅವರು ಏನೇನು ಕಳಂಕಗಳನ್ನ ಎದುರಿಸಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಇದು ಅಧ್ಯಯನವನ್ನ ನಡೆಸುತ್ತೆ. ಇಟ್ ಚೆಕ್ಸ್ ಹೌ ಸ್ಟಿಗ್ಮಾ ಅಫೆಕ್ಟ್ಸ್ ದೇರ್ ಫ್ಯಾಮಿಲಿ ಲೈಫ್, ಮ್ಯಾರೇಜ್, ಸೋಷಿಯಲ್ ಲೈಫ್, ಹೆಲ್ತ್ ಕೇರ್ ಅಂಡ್ ಡೈಲಿ ಲಿವಿಂಗ್. ಇಂತಹ ಕಳಂಕಗಳಿಂದಾಗಿ ಅವರ ಒಂದು ಕೌಟುಂಬಿಕ ಜೀವನ, ಮದುವೆ, ಸಾಮಾಜಿಕ ಜೀವನ, ಆರೋಗ್ಯ, ಹೀಗೆ ಬೇರೆ ಅದ್ರ ಮೇಲೆ ಯಾವ ರೀತಿ ಪರಿಣಾಮ ಉಂಟಾಗತ್ತೆ ಅಂತ ಈ ಟೂಲ್ ಚೆಕ್ ಮಾಡುತ್ತೆ. ಇಂಟರ್ನ್ಯಾಷನಲ್ ಅಪ್ರೂವಲ್. ಟಾಪ್ ಮೆಡಿಕಲ್ ಜರ್ನಲ್ ಲ್ಯಾನ್ಸೆಂಟ್ ಅನ್ನೋದು ಬಹಳ ದೊಡ್ಡ ಮಟ್ಟದ ಅಂತಾರಾಷ್ಟ್ರೀಯ ಜರ್ನಲ್ ಇದು. ಕನ್ಫರ್ಮ್ ದಟ್ ದಿಸ್ ಟೂಲ್ ವರ್ಕ್ಸ್ ವೆಲ್. ಈ ಟೂಲ್ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಇಟ್ ವಾಸ್ ಟೆಸ್ಟೆಡ್ ಇನ್ 6 areas ಇನ್ ಇಂಡಿಯಾ. SCD is common and can now be used in hospital and research. ಈ ಉಪಕರಣವನ್ನ ಭಾರತದ 6 ಪ್ರದೇಶಗಳಲ್ಲಿ ಪರಿಶೀಲನೆ ನಡೆಸಿದ್ದಾರೆ. ಅಲ್ಲಿ ತುಂಬಾ ಒಳ್ಳೆಯ ಪರಿಣಾಮಗಳು ಕಂಡು ಬಂದಿದೆ. ಹಾಗಾಗಿ ಬೇರೆ ಆಸ್ಪತ್ರೆಗಳಲ್ಲಿ ಸಂಶೋಧನೆಯಲ್ಲಿ ಬಳಸಬಹುದು ಅಂತ ಹೇಳ್ತಾ ಇದ್ದಾರೆ. ಇಂಥ ಟೂಲ್ಗಳನ್ನ ಈಗ ನಮ್ಗೆ ಪ್ರಶ್ನೆ ಬರುತ್ತಲ್ವಾ, ಈಗ ಕಳಂಕಗಳನ್ನ ಹೇಗೆ ಚೆಕ್ ಮಾಡ್ತಾರೆ? ಚೆಕ್ ಮಾಡೋದು ಅಂತಂದ್ರೆ ಈಗ ನೀವು ಸೈಕೋ ಅನಾಲಿಸಿಸ್ ಸಹ ಕೇಳಿರ್ಬಹುದು, ಕೌನ್ಸಿಲಿಂಗ್ ಸಹ ಕೇಳಿರ್ಬಹುದು. ಅಲ್ಲೆಲ್ಲ ಚೆಕ್ ಮಾಡೋದು ಅಂತಂದ್ರೆ ಬೇರೆ ಬೇರೆ ಪ್ರಶ್ನೆಗಳನ್ನ ಕೇಳ್ತಾರೆ. ಅವರು ಯಾವ ರೀತಿ ಪರಿಸ್ಥಿತಿಯನ್ನು ಅನುಭವಿಸ್ತಿದ್ದಾರೆ ಅನ್ನೋದನ್ನ ಚೆಕ್ ಮಾಡ್ತಾರೆ. ಅದಕ್ಕೆ ಸ್ಕೋರ್ ಇರುತ್ತೆ. ಆ ಸ್ಕೋರ್ನ ಮೂಲಕ ಒಟ್ಟಾರೆಯಾಗಿ ಅದನ್ನ ಪರಿಶೀಲನೆ ನಡೆಸ್ತಾರೆ. ಇನ್ನು ಟೆಕ್ ಲೇ ಆಫ್ಸ್ ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಆನ್ ಇಂಡಿಯಾಸ್ ಎಕಾನಮಿ. ಈ ಲೇ ಆಫ್ಗಳು ಅಂತಂದ್ರೆ ವಜಾಗೊಳಿಸೋದು ಆವಾಗ ನಾವು ನೋಡ್ತಾ ಇರ್ತೇವೆ. ದೊಡ್ಡ ದೊಡ್ಡ ಟೆಕ್ನಿಕಲ್ ಕಂಪನಿಗಳು, ಗೂಗಲ್, ಮೈಕ್ರೋಸಾಫ್ಟ್, ನಮ್ಮ ದೇಶದಲ್ಲಿ ಇನ್ಫೋಸಿಸ್, TCS ಸ್ವಲ್ಪ ಕಡಿಮೆ ಕೇಳ್ತೇವೆ. ಅದೇ ರೀತಿ ಇನ್ಫೋಸಿಸ್ ಕೆಲವೊಂದ್ಸಾರಿ ಒಂದು ಹಿಂದಿನ ವರ್ಷ ಸುದ್ದಿಯಲ್ಲಿತ್ತು. ಹಿಂದಿನ ವರ್ಷ ಅಂದ್ರೆ ಕೆಲವು ತಿಂಗಳ ಹಿಂದೆ. ಮತ್ತೆ ಬೇರೆ ಬೇರೆ ಕಂಪನಿಗಳು ದೊಡ್ಡ ಮಟ್ಟದಲ್ಲಿ ಸಾವಿರಾರು ವರ್ಕರ್ಗಳನ್ನ ಒಂದೇ ಸಾರಿ ಕೆಲಸದಿಂದ ತೆಗೆದುಹಾಕ್ಬಿಡ್ತಾರೆ. ಲೇ ಆಫ್ಸ್ ಅಂತ ಕರೀತೇವೆ. ಹೀಗಾಗಿ ಇದಾಗ ಏನಾಗ್ತಾ ಇದೆ ಅಂತಂದ್ರೆ, ರೆಡ್ಯೂಸ್ಡ್ ಗ್ಲೋಬಲ್ IT ಸ್ಪೆಂಡಿಂಗ್ ಮೇ ಹರ್ಟ್ ಇಂಡಿಯಾಸ್ ಎಕಾನಮಿ. ಒಂದು ವಜಾಗೊಳಿಸ್ತಾ ಇದ್ದಾರೆ, ಮತ್ತೆ ಜಾಗತಿಕ ಮಟ್ಟದಲ್ಲಿ IT ಖರ್ಚು ಸ್ಪೆಂಡಿಂಗ್ ಕಡಿಮೆ ಆಗ್ಬಿಟ್ಟಿದೆ. ಇದರಿಂದ ಇಂಡಿಯಾದ ಎಕಾನಮಿಗೆ, ಭಾರತದ ಆರ್ಥಿಕತೆಗೆ ಹಾನಿ ಆಗಬಹುದು. ಲೀಡಿಂಗ್ ಟು ಲೋವರ್ ಇನ್ಕಮ್. ಈಗ ವಜಾಗೊಳಿಸ್ಬಿಟ್ರೆ ಅವರಿಗೆ ಇನ್ಕಮ್ ಇರೋದಿಲ್ಲ. ಇನ್ಕಮ್ ಅನ್ನೋದು ಕಡಿಮೆ ಆಗ್ಬಿಡುತ್ತೆ. ಕಡಿಮೆ ಆದಾಗ ಅವರು ಹೆಚ್ಚು ಸೇವ್ ಮಾಡ್ಲಿಕ್ಕೆ ಬಯಸ್ತಾರೆ. ಜಾಬ್ ಸೆಕ್ಯೂರಿಟಿ ಅನ್ನೋದು ಇರೋದಿಲ್ಲ. ಅವಾಗ ಹೆಚ್ಚು ಸೇವ್ ಮಾಡ್ತಾರೆ, ಸ್ಪೆಂಡ್ ಮಾಡೋದಿಲ್ಲ. ಈಗ ಹೋಮ್, ಕಾರ್ ಮತ್ತೆ ಲೈಫ್ ಸ್ಟೈಲ್ ಪ್ರಾಡಕ್ಟ್ ಪರ್ಚೇಸ್ಗಳನ್ನ ಕಡಿಮೆ ಮಾಡ್ಬಿಡ್ತಾರೆ.
ಕಾರ್ ತೆಗೆದುಕೊಳ್ಳೋದು, ಮತ್ತೆ EMI, ಮತ್ತೆ ಲೋನ್ ಅಪ್ರೂವಲ್, ಇದೆಲ್ಲ ಈಸಿಯಾಗಿ ಆಗೋದಿಲ್ಲ ಅವಾಗ. ಯಾಕಂತಂದ್ರೆ ಅವರು ಸೇವ್ ಮಾಡ್ಲಿಕ್ಕೆ ಬಯಸೋದ್ರಿಂದ ಖರ್ಚು ಜಾಸ್ತಿ ಮಾಡೋದಿಲ್ಲ. ಯಾಕಂದ್ರೆ ಜಾಬ್ ಸೆಕ್ಯೂರಿಟಿ ಇರೋದಿಲ್ಲ, ನಿಮ್ಗೆ ಗೊತ್ತಿದೆ, ಕೆಲಸದಿಂದ ವಜಾಗೊಳಿಸ್ಬಿಟ್ರೆ. ಜನರೇಟಿವ್ AI, ಅದೇ ಸಂದರ್ಭದಲ್ಲಿ ಇನ್ನೊಂದ್ ಕಡೆ ಏನಾಗ್ತಾ ಇದೆ, ChatGPT, DeepSeek ಎಲ್ಲ AI ಟೂಲ್ಗಳು ಬರ್ತಾ ಇದೆ. ಇಸ್ ಕಾಸಿಂಗ್ ಪರ್ಮನೆಂಟ್ ಸ್ಟ್ರಕ್ಚರಲ್ ಚೇಂಜಸ್. ಈ ಎಲ್ಲ ಟೂಲ್ಗಳು ಇಡೀ ವ್ಯವಸ್ಥೆಯಲ್ಲಿ ಕೆಲವು ರಚನಾತ್ಮಕ ಬದಲಾವಣೆಗಳನ್ನ ಉಂಟು ಮಾಡ್ತಾ ಇವೆ. ಅಂತಂದ್ರೆ ರೆಡ್ಯೂಸಿಂಗ್ ಡಿಮ್ಯಾಂಡ್ ಫಾರ್ ಮಿಡ್ ಅಂಡ್ ಸೀನಿಯರ್ ಲೆವೆಲ್ ಟೆಕ್ ಜಾಬ್ಸ್. ಈಗ ಮಿಡ್ ಲೆವೆಲ್ ಮತ್ತು ಸೀನಿಯರ್ ಲೆವೆಲ್, ಯಾಕಂತಂದ್ರೆ ಮಿಡ್ ಲೆವೆಲ್ ಸೀನಿಯರ್ ಲೆವೆಲ್ ಅಲ್ಲಿ ಈಗ ಫ್ರೆಶರ್ಸ್ ಅನ್ನ ಹೈರ್ ಮಾಡ್ತಾರೆ. ಯಾಕಂತಂದ್ರೆ ಅವರಿಗೆ ಕಡಿಮೆ ಸಂಬಳದಲ್ಲಿ ಜಾಸ್ತಿ ಅವರನ್ನ ದುಡಿಸ್ಕೊಳ್ಬಹುದು. ಮತ್ತೆ ಕೆಲವೊಂದ್ ಸಾರಿ ಅವರಿಗೆ ಟ್ರೈನಿಂಗ್ ಕೊಡ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಅಲ್ಲೂ ಸಹ ಹೈರಿಂಗ್ ಅನ್ನ ಕಡಿಮೆ ಮಾಡಿರ್ತಾರೆ. ಆದ್ರೆ ಸಂಬಳವನ್ನ ಕಡಿಮೆ ಕೊಡಲಿಕ್ಕೆ ಅಂತಂದ್ರೆ ಈಗ ಮಿಡ್ ಲೆವೆಲ್ ಇರ್ತಾರಲ್ವಾ ಅಥವಾ ಸೀನಿಯರ್ ಲೆವೆಲ್, ಇವರಿಗೆ ಮೊದಲೇ ಎಕ್ಸ್ಪೆಕ್ಟೇಷನ್ ಇರುತ್ತೆ ತನಗೆ ಇಷ್ಟು ಸ್ಯಾಲ್ರಿ ಆಗ್ಬೇಕು ಅಂತ. ಅವರು ಕಡಿಮೆ ಸ್ಯಾಲ್ರಿಗೆ ಒಪ್ಕೊಳ್ಳೋದಿಲ್ಲ. ಹಾಗಾಗಿ ಆ ಒಂದು ಲೆವೆಲ್ಲಿನ ಎಂಪ್ಲಾಯಿಗಳ ಬದಲು AI ಟೂಲ್ಗಳನ್ನ ಯೂಸ್ ಮಾಡ್ತಾರೆ. ಅವಾಗ ಆಟೋಮೇಷನ್, ಯಾಂತ್ರೀಕರಣ ಜಾಸ್ತಿ ಆಗ್ತಾ ಹೋಗ್ತಿದೆ. ಹಾಗಾಗಿ ಅಂತ ಹಿರಿಯ ಮಟ್ಟದವರು, ಸೀನಿಯರ್ ಲೆವೆಲ್ ಮತ್ತೆ ಮಧ್ಯಮ ಲೆವೆಲಿನ ಉದ್ಯೋಗಗಳಿಗೆ ಬೇಡಿಕೆ ಕಡಿಮೆ ಆಗ್ತಾ ಇದೆ. ಇನ್ನು ಹೆಲ್ತ್ಗೆ ಸಂಬಂಧಪಟ್ಟಾಗ ಇನ್ನೊಂದಿದೆ ನೋಡಿ, ಈ ಕಡೆ ಇಲ್ಲಿರೋದಾಗಿತ್ತು. ಡಸ್ ನ್ಯೂರೋ ಡಿಜನರೇಷನ್ ಸ್ಟಾರ್ಟ್ ವಿತ್ ಬ್ಲಡ್ ವೆಸಲ್ ಡ್ಯಾಮೇಜ್. ಈಗ ಬ್ರೈನ್ ನಲ್ಲಿ ಬ್ಲಡ್ ಬ್ರೈನ್ ಬ್ಯಾರಿಯರ್ ಅಂತ ಒಂದಿರುತ್ತೆ. ಅದೇನ್ ಮಾಡುತ್ತೆ ಅಂತಂದ್ರೆ ಲೆಟ್ಸ್ ಹಾರ್ಮ್ಫುಲ್ ಸಬ್ಸ್ಟೆನ್ಸ್ ಎಂಟರ್ ದಿ, ಅಂತಂದ್ರೆ ಈಗ ಅದು ನಮ್ಮ ಬ್ರೈನಿಗೆ ಬೇರೆ ಬೇರೆ ಹಾನಿಕಾರಕ ಪದಾರ್ಥಗಳು ಬರದೇ ಇರೋ ಹಾಗೆ ನೋಡ್ಕೊಳ್ಳುತ್ತೆ. ಆದ್ರೆ ಈಗ ಯಾವಾಗ ಅದಕ್ಕೆ ಡ್ಯಾಮೇಜ್ ಆಗುತ್ತೋ, ಯಾವಾಗ ಅದಕ್ಕೆ ಹಾನಿ ಆಗುತ್ತೋ, ಅವಾಗ ನಮ್ಮ ದೇಹಕ್ಕೆ, ಮೆದುಳಿಗೆ ಸರಿ ಹೊಂದದ ಪದಾರ್ಥಗಳು ಪ್ರವೇಶ ಮಾಡುತ್ತವೆ, ಕಾಸಿಂಗ್ ಇನ್ಫ್ಲಮೇಷನ್ ಅಂಡ್ ಲೇಟರ್ ಬ್ರೈನ್ ಸೆಲ್ ಡೆತ್. ಇದು ಬ್ರೈನ್ ನಲ್ಲಿ ಉರಿಯೂತ ಆಗೋಬಹುದು ಅಥವಾ ಜೀವಕೋಶಗಳ ಸಾವಿಗೆ ಕಾರಣ ಆಗಬಹುದು. ಪಾಸಿಬಲ್ ಅರ್ಲಿ ಸ್ಟೆಪ್ ಇನ್ ಮೆಮೊರಿ ರಿಲೇಟೆಡ್ ಡಿಸೀಸಸ್. ಹಾಗಾಗಿ ಇದರಿಂದಾಗಿ ಮುಂದೆ ಸ್ಮರಣ ಶಕ್ತಿಗೆ ಸಂಬಂಧಿಸಿದ ಕಾಯಿಲೆಗಳು ಸಹ ಬರಬಹುದು. A small problem in the TDP43 protein in brain blood vessel can weaken the BBB. ಈಗ ಮೆದುಳಿನ ರಕ್ತನಾಳಗಳಲ್ಲಿ ಒಂದು TDP43 ಪ್ರೋಟೀನ್ ಅಂತ ಇರುತ್ತೆ. ಈ ಪ್ರೋಟೀನ್ ನಲ್ಲಿ ಇರುವಂತಹ ಸಣ್ಣ ಸಮಸ್ಯೆ ಆಗ್ಬಿಟ್ರೆ BBB, ಈ ಬ್ಲಡ್ ಬ್ರೈನ್ ಬ್ಯಾರಿಯರ್ ಇದೆಯಲ್ವಾ, ಬ್ಲಡ್ ಬ್ರೈನ್ ಬ್ಯಾರಿಯರ್, ಇದನ್ನ ಅದು ದುರ್ಬಲಗೊಳಿಸಬಹುದು. ಅವಾಗ ಏನಾಗುತ್ತೆ, ಮೇ ಲೀಡ್ ಟು ಅಲ್ಝೈಮರ್ಸ್ ಆರ್ ಮೆಮೊರಿ ಲಾಸ್. ಇದರಿಂದ ಮತ್ತೆ ಅಲ್ಝೈಮರ್ ಮತ್ತೆ ಸ್ಮರಣ ಶಕ್ತಿ ನಷ್ಟ ಮುಂತಾದ ಕಾಯಿಲೆಗಳು ಬರಬಹುದು. ಇದಾದ್ಮೇಲೆ ಬ್ಲೂ ಲೈಟ್ ಇನ್ಕ್ರೀಸಸ್ ಮ್ಯೂಟೇಷನ್ಸ್ ಇನ್ ಈಸ್ಟ್ DNA, ಫೈಂಡ್ IISc ಸ್ಟಡಿ. ಬ್ಲೂ ಲೈಟ್, ನೀಲಿ ಬೆಳಕಿನಿಂದಾಗಿ ಏನಾಗ್ತಾ ಇದೆ, ಎಕ್ಸ್ಪೋಜರ್ ಇನ್ಕ್ರೀಸಸ್ ಜೆನೆಟಿಕ್ ಮ್ಯೂಟೇಷನ್ ಇನ್ ಈಸ್ಟ್ಗಳಲ್ಲಿ ಆನುವಂಶಿಕ ರೂಪಾಂತರ, ಜೆನೆಟಿಕಲಿ ಮಾಡಿಫಿಕೇಶನ್ ಆಗೋದು, ಮ್ಯೂಟೇಷನ್ ಆಗೋದು ಜಾಸ್ತಿ ಆಗ್ತಾ ಇದೆ. ಕಾಸಿಂಗ್ DNA ಡ್ಯಾಮೇಜ್, ಅದರೊಳಗಿರೋ DNA ಡ್ಯಾಮೇಜ್ ಆಗುತ್ತೆ ಥ್ರೂ ರಿಯಾಕ್ಟಿವ್ ಆಕ್ಸಿಜನ್ ಸ್ಪೀಶೀಸ್ ಲೈಕ್ ಹೈಡ್ರೋಜನ್ ಪೆರಾಕ್ಸೈಡ್. ಮುಖ್ಯವಾಗಿ ಅದಕ್ಕೆ ಕಾರಣ ಹೈಡ್ರೋಜನ್ ಪೆರಾಕ್ಸೈಡ್, ಅದಕ್ಕೆ ಪ್ರತಿಕ್ರಿಯಾತ್ಮಕ ಆಮ್ಲಜನಕ ಅಂತ ಕರೀತಾರೆ. ಅದಾದ್ಮೇಲೆ ಬ್ಲೂ ಲೈಟ್ಸ್ DNA ಡ್ಯಾಮೇಜಿಂಗ್ ಎಫೆಕ್ಟ್ ಕುಡ್ ಬಿ ಯೂಸ್ಡ್ ಆಸ್ ನ್ಯೂ ಆಂಟಿಫಂಗಲ್ ಮೆಥಡ್. ಈಗ ಹೇಗೂ ಇದು DNA ಡ್ಯಾಮೇಜ್ ಮಾಡುತ್ತೆ ಬ್ಲೂ ಲೈಟ್, ಆ ಎಫೆಕ್ಟ್ ಅನ್ನು ನಾವು ಎಲ್ಲಿ ಯೂಸ್ ಮಾಡ್ಕೋಬಹುದು ಅಂತಂದ್ರೆ ಆಂಟಿಫಂಗಲ್ ಮೆಥಡ್. ಈಗ ಶಿಲೀಂಧ್ರ ನಾಶಕ ವಿಧಾನವಾಗಿ ಬಳಸಬಹುದು ಅಗೇನ್ಸ್ಟ್ ಡ್ರಗ್ ರೆಸಿಸ್ಟೆಂಟ್ ಈಸ್ಟ್ ಇನ್ಫೆಕ್ಷನ್. ಅಂತಂದ್ರೆ ಔಷಧಕ್ಕೆ ನಿರೋಧಕ ಆಗಿರುವಂಥದ್ದು, ಔಷಧ ಕೊಟ್ಟರು ಸಹ ಏನು ಆಗಲ್ಲ ಅಂತ ಈಸ್ಟ್ಗಳಿರುತ್ತೆ, ಅಂತಹ ಸೋಂಕುಗಳ ವಿರುದ್ಧ ನಾವು ಇದನ್ನ ಬಳಸಬಹುದು, ಬ್ಲೂ ಲೈಟ್ ಅನ್ನು. ಇನ್ನು ನೆಕ್ಸ್ಟ್ ಚಿಕ್ಕದು ಮೂರಿತ್ತು, ಇದರಲ್ಲಿ ಏನ್ ಹೇಳ್ತಾ ಇದ್ದಾರೆ ಒಂದೊಂದು ಸೆಂಟೆನ್ಸ್ ನೋಡ್ಬಿಡೋಣ. ಹೈಡ್ರೋಜೆಲ್ ಅಂತಂದ್ರೆ ಸಾಫ್ಟ್ ಜೆಲಿ ಲೈಕ್ ಮಟೀರಿಯಲ್ ಮೇಡ್ ಮೋಸ್ಟ್ಲಿ ಆಫ್ ವಾಟರ್ ಅಂಡ್ ಸ್ಪೆಷಲ್ ಪಾಲಿಮರ್ಸ್. ಮುಖ್ಯವಾಗಿ ಇದನ್ನ ನೀರು ಮತ್ತು ಕೆಲವು ಪಾಲಿಮರ್ಗಳಿಂದ ಮಾಡಿರುತ್ತಾರೆ, ಹೈಡ್ರೋಜೆಲ್ ಅಂತ ಕರೀತಾರೆ. ಈ ಹೈಡ್ರೋಜೆಲ್ ಕಾಂಟ್ಯಾಕ್ಟ್ ಲೆನ್ಸಸ್ ಹೆಲ್ಪ್ ಪೀಪಲ್ ಸಿ ನಿಯರ್ ಇನ್ಫ್ರಾರೆಡ್ ಲೈಟ್. ಇದರಿಂದಾಗಿ ಅತಿಗೆಂಪು ಬೆಳಕನ್ನು ನೋಡ್ಲಿಕ್ಕೆ ಸಹಾಯ ಆಗುತ್ತೆ. ಯೂಸ್ಫುಲ್ ಫಾರ್ ರೆಸ್ಕ್ಯೂವರ್ಸ್ ಅಂಡ್ ಮೆಡಿಕಲ್ ಅಬ್ಸರ್ವೇಷನ್ ವಿತೌಟ್ ಕ್ಯಾಮರಾಸ್. ಇದರಿಂದಾಗಿ ಈಗ ಮೆಡಿಕಲ್ ಅಬ್ಸರ್ವೇಷನ್, ವೈದ್ಯಕೀಯ ವೀಕ್ಷಣೆ, ಅದರ ಜೊತೆ ರಕ್ಷಕರು, ಈಗ ರೆಸ್ಕ್ಯೂ ಮಾಡೋರು, ದೊಡ್ಡ ಅಪಾಯ ಆದಾಗೆಲ್ಲ ರೆಸ್ಕ್ಯೂ ಮಾಡೋರು ಇರ್ತಾರಲ್ವಾ, ಅವರಿಗೆ ಇದು ಹೆಲ್ಪ್ ಮಾಡುತ್ತೆ. ಇದು ಸಾಫ್ಟ್ ಜೆಲಿ ಲೈಕ್, ಇದು ರಿಪೀಟ್ ಆಗಿದೆ ಮೇಲ್ಗಡೆ ಇರೋ ಹೈಡ್ರೋಜೆಲಿನ ಡೆಫಿನೇಷನ್. ಅದು ಏನ್ಷಿಯಂಟ್ ಆರ್ಥ್ರೋಪೋಡ್, ಇದು ಎರಡನೇದು, ಈ ಕಡೆ ಇತ್ತಲ್ವಾ ಇದು ಆರ್ಥ್ರೋಪೋಡ್. ಸಂಧಿಪದಿಗಳು ಅಂತ ಕರಿತೇವೆ ನಾವು ಕನ್ನಡದಲ್ಲಿ. ಏನ್ಷಿಯಂಟ್ ಆರ್ಥ್ರೋಪೋಡ್ ಆರ್ಮರ್ ಲೆಡ್ ಟು ದಿ ಇವಲ್ಯೂಷನ್ ಆಫ್ ಡೆಂಟೈನ್. ಹಳೆ ಕಾಲದಲ್ಲಿ ಆ ಸಂಧಿಪದಿಗಳು ಅವರಿಗೆ ಒಂದು ರಕ್ಷಾ ಕವಚ ಇತ್ತು. ಅದು ಆಮೇಲೆ ದಂತದ್ರವ್ಯ, ಈ ಡೆಂಟೈನ್ ಅಂತ ಕರಿತೇವೆ, ಅದು ದಂತದ್ರವ್ಯ,
ಅದರ ವಿಕಸನಕ್ಕೆ ಕಾರಣ ಆಯಿತು. ಮುಂದೆ ಆ ದಂತದ್ರವ್ಯ ಏನಾಯಿತು, ಇಟ್ ಲೇಟರ್ ಬಿಕೇಮ್ ಪಾರ್ಟ್ ಆಫ್ ವರ್ಟಿಬ್ರೇಟ್ ಟೀತ್, ಕಶೇರುಕಗಳು ಅಂತ ಕರಿತೇವಲ್ಲ, ವರ್ಟಿಬ್ರೇಟ್ಸ್, ಅವರ ಹಲ್ಲುಗಳ ಭಾಗ ಆಗುತ್ತೆ ಆ ಒಂದು ದಂತದ್ರವ್ಯ. ಅದರ ರಕ್ಷಾ ಕವಚ ಯಾವುದರದಾಗಿತ್ತು, ಆರ್ಥ್ರೋಪಾಡ್ ಅಥವಾ ಸಂಧಿಪದಿಗಳು. ಸೈಂಟಿಸ್ಟ್ ಕ್ಯಾನ್ ಡಿಟೆಕ್ಟ್ ಹೌ ಮಚ್ ಅಲ್ಟ್ರಾ ಪ್ರೊಸೆಸ್ಡ್ ಫುಡ್ ಅ ಪರ್ಸನ್ ಈಟ್ಸ್ ಬೈ ಅನಲೈಸಿಂಗ್ ಕೆಮಿಕಲ್ ಇನ್ ದರ್ ಬ್ಲಡ್ ಅಂಡ್ ಯೂರಿನ್. ನೋಡಿ, ಇದು ಇನ್ನೊಂದು, ಒಬ್ಬ ವ್ಯಕ್ತಿ ಎಷ್ಟು ಅಲ್ಟ್ರಾ ಪ್ರೊಸೆಸ್ಡ್ ಫುಡ್, ಅತಿಯಾಗಿ ಸಂಸ್ಕರಿಸಿದ ಆಹಾರವನ್ನ ಎಷ್ಟು ಸೇವಿಸ್ತಾ ಇದ್ದಾನೆ ಅಂತ ಈಗ ವಿಜ್ಞಾನಿಗಳು ಮುಖ್ಯವಾಗಿ ಒಂದು ಬ್ಲಡ್ ಮತ್ತೆ ಯೂರಿನ್, ರಕ್ತ ಹಾಗೂ ಮೂತ್ರದಲ್ಲಿನ ರಾಸಾಯನಿಕಗಳನ್ನ ವಿಶ್ಲೇಷಿಸುವ ಮೂಲಕ ತಿಳ್ಕೊಳ್ತಾರೆ, ಪತ್ತೆ ಮಾಡಬಹುದು. ನಂತರ ಮುಂದೆ ಇಲ್ಲಿರೋದು ಆಂಟಿ ಮಲೇರಿಯಲ್ ಏಜೆಂಟ್ ಸೈಡ್ ಸ್ಟೆಪ್ ಇನ್ಸೆಕ್ಟಿಸೈಡ್ ರೆಸಿಸ್ಟೆನ್ಸ್. ಇಲ್ಲೇನಾಗ್ತಾ ಇದೆ, ಸೈಂಟಿಸ್ಟ್ ಫೌಂಡ್ ಸ್ಪೆಷಲ್ ಕಂಪೌಂಡ್ಸ್ ದಟ್ ಕ್ಯಾನ್ ಸ್ಟಾಪ್ ದಿ ಮಲೇರಿಯಾ ಪ್ಯಾರಾಸೈಟ್ ಇನ್ಸೈಡ್ ಮಾಸ್ಕಿಟೋಸ್. ಈಗ ಮಲೇರಿಯಾ ಅನ್ನೋದು ಒಂದು ಪ್ಯಾರಾಸೈಟ್ ಇಂದ ಹರಡುತ್ತೆ, ಅದು ಮಾಸ್ಕಿಟೋ ಒಳಗಡೆ, ಸೊಳ್ಳೆ ಒಳಗಡೆ ಇರೋದು, ಪರಾವಲಂಬಿ ಜೀವಿ. ಆ ಒಂದು ಪ್ಯಾರಾಸೈಟ್ ಅಂದ್ರೆ ಪರಾವಲಂಬಿ ಅಂತ ಕನ್ನಡದಲ್ಲಿ ಕರಿತೇವೆ. ಹೀಗಾಗಿ ಅದನ್ನ ಆ ಸೊಳ್ಳೆ ಒಳಗೆ ಇರುತ್ತಲ್ವಾ, ಅದನ್ನ ಸ್ಟಾಪ್ ಮಾಡೋದು, ನಿಲ್ಲಿಸೋದ್ರ ಬಗ್ಗೆ ಹೊಸ ಸಂಯುಕ್ತಗಳನ್ನ, ಕಂಪೌಂಡ್ಗಳನ್ನ ವಿಜ್ಞಾನಿಗಳು ಕಂಡು ಹಿಡಿದಿದ್ದಾರೆ. ಹೆಲ್ಪಿಂಗ್ ಫೈಟ್ ಮಲೇರಿಯಾ ಇವನ್ ವೆನ್ ಮಾಸ್ಕಿಟೋಸ್ ಬಿಕಮ್ ರೆಸಿಸ್ಟೆಂಟ್ ಟು ಇನ್ಸೆಕ್ಟಿಸೈಡ್ಸ್. ಈಗ ಸೊಳ್ಳೆಗಳಿಗೆ ಕೀಟನಾಶಕ ಅಪ್ಲೈ ಮಾಡಿದಾಗ ಏನು ಆಗದೆ ಇರಬಹುದು, ಆಗ್ಲೂ ಸಹ ನಾವು ಮಲೇರಿಯಾ ವಿರುದ್ಧ ಹೋರಾಡ್ಲಿಕ್ಕೆ ಇದರಿಂದ ಹೆಲ್ಪ್ ಆಗುತ್ತೆ. These compounds can be added to mosquito nets to provide long lasting and cost effective protection against malaria and poor areas. ಇದನ್ನ ಏನ್ ಮಾಡಬಹುದು ಅಂತಂದ್ರೆ, ಬಡ ಪ್ರದೇಶಗಳು, ತುಂಬಾ ಶ್ರೀಮಂತ ಇರೋದಿಲ್ಲ ಅಂತ ಪ್ರದೇಶಗಳಲ್ಲೂ ಸಹ ನಾವು ಈ ಸೊಳ್ಳೆ ಪರದೆಗಳಿಗೆ ಈ ಕಾಂಪೌಂಡ್ಗಳನ್ನ ಸೇರಿಸೋದು, ಸಂಯುಕ್ತಗಳನ್ನ ಸೇರಿಸೋದು, ಅದರಿಂದ ರಕ್ಷಣೆ ಸಿಗುತ್ತೆ, ಮತ್ತೆ ಹೆಚ್ಚು ವೆಚ್ಚ ಇರೋದಿಲ್ಲ, ಅಂದ್ರೆ ಖರ್ಚು ಜಾಸ್ತಿ ಇರೋದಿಲ್ಲ, ಮತ್ತೆ ಮಲೇರಿಯಾ ವಿರುದ್ಧ ದೀರ್ಘಕಾಲದಲ್ಲಿ ಪರಿಣಾಮಕಾರಿಯಾದ ಪರಿಹಾರವನ್ನ ನಾವು ಕಂಡುಕೊಳ್ಬಹುದು. ಇದಾದ್ಮೇಲೆ ನೆಕ್ಸ್ಟ್ ಲೂನಾರ್ ಸರ್ಪ್ರೈಸ್, ಚಂದ್ರನ ಬಗ್ಗೆ ಏನಂತ ಹೇಳಿದ್ದಾರೆ. ಮೂನ್ ಆಲ್ವೇಸ್ ಶೋಸ್ ದಿ ಸೇಮ್ ಸೈಡ್ ಟು ಅರ್ತ್. ನಾವು ಚಂದ್ರ ನೋಡ್ತೇವಲ್ವಾ, ಯಾವಾಗಲೂ ಒಂದೇ ಬದಿ ಕಾಣ್ತಾ ಇರುತ್ತೆ ನಮ್ಗೆ, ಚಂದ್ರ ಯಾವಾಗಲೂ ಒಂದೇ ಬದಿ ಅಂತ ತೋರಿಸ್ತಾನೆ. ದಿಸ್ ಸೈಡ್ ಇಸ್ ಕಾಲ್ಡ್ ನಿಯರ್ ಸೈಡ್ ಅಂಡ್ ಇಸ್ ವಾರ್ಮರ್ ಅಂಡ್ ಸಾಫ್ಟರ್. ನಮ್ಗೆ ಕಾಣ್ತಾ ಇರೋ ಸೈಡ್ ನ ನಾವು ನಿಯರ್ ಸೈಡ್, ಸಮೀಪದ ಬದಿ ಅಂತ ಕರಿತೇವೆ. ಮತ್ತೆ ಇದು ಬೆಚ್ಚಗಿರುತ್ತೆ ಮತ್ತೆ ಮೃದುವಾಗಿರುತ್ತೆ. ವಿತ್ ಅ ಪಾರ್ಟ್ಲಿ ಮೆಲ್ಟೆಡ್ ಲೇಯರ್ ಅಂಡರ್ನೀತ್, ಮತ್ತೆ ಇದರ ಕೆಳಗೆ ಸ್ವಲ್ಪ ಕರಗಿದ ಪದರ ಇರುತ್ತೆ ನಮಗ್ ಕಾಣಿಸೋ ಸೈಡ್. ಲಾಂಗ್ ಎಗೋ ದಿಸ್ ಮಾಲ್ಟನ್ ಲೇಯರ್ ಕಾಸ್ಡ್ ಲಾವಾ ಎರಪ್ಷನ್. ಬಹಳ ಹಿಂದೆ ಈ ಕರಗಿದ ಪದರ ಅಂತ ಹೇಳಿದ್ವಲ್ವಾ, ಅದು ಲಾವಾ ಸ್ಫೋಟಗಳಿಗೆ ಕಾರಣ ಆಗಿತ್ತು. ಫಾರ್ಮಿಂಗ್ ಡಾರ್ಕ್ ಪ್ಲೇನ್ಸ್ ಬಿಸಿ, ಕೆಲವೊಂದ್ ಸಾರಿ ಡಾರ್ಕ್ ಆಗಿರೋ ಚಂದ್ರನ ಮೇಲೆ ಕಾಣುತ್ತಲ್ವಾ, ಈ ತರ ಡಾರ್ಕ್ ಪ್ಲೇನ್ಗಳಿರುತ್ತೆ. ನಾವು ಸ್ವಲ್ಪ ಡಾರ್ಕ್ ಆಗಿ ಕಾಣುತ್ತೆ ಅಷ್ಟು, ನಮ್ಗೆ ಎಕ್ಸಾಕ್ಟ್ ಆಗಿ ಗೊತ್ತಾಗದೆ ಇದ್ರು ಹುಣ್ಣಿಮೆ ದಿನ ನೋಡಿದ್ರೆ ಸ್ವಲ್ಪ ಡಾರ್ಕ್ ಆಗಿ ಕತ್ತಲು ಬಯಲು ಪ್ರದೇಶಗಳು ಇರುತ್ತೆ ಅಲ್ಲಿ. ಅದಕ್ಕೆ ಕಾರಣ ಆ ಒಂದು ಲಾವಾ ಎರಪ್ಷನ್. ದ ಫಾರ್ ಸೈಡ್ ಹ್ಯಾಸ್ ಥಿಕ್ಕರ್, ಇನ್ನು ಕಾಣದೇ ಇರೋದು ಇನ್ನೊಂದು ದೂರವಾದ ಸ್ಥಳ ಇದೆಯಲ್ವಾ, ದೂರದ ಬದಿ, ಅದು ಇನ್ನಷ್ಟು ಥಿಕ್ ಇದೆ, ದಪ್ಪ ಆಗಿದೆ. ಕೂಲರ್ ಕ್ರಸ್ಟ್ ಅಂತಂದ್ರೆ ತಂಪಾದ ಹೊರಪದರವನ್ನು ಹೊಂದಿದೆ. ಸೊ ಇಟ್ ಡಿಡೆಂಟ್ ಹ್ಯಾವ್ ಸಚ್ ಎರಪ್ಷನ್, ಅಲ್ಲಿ ಅಂತ ಸ್ಫೋಟಗಳೇನು ಆಗಿಲ್ಲ. ಇದಾದ್ಮೇಲೆ ನಿನ್ನೆಯ ಕೊನೆಯ ಆರ್ಟಿಕಲ್, ವ್ಯಾರ್ ಡಸ್ ದಿ RBI ಸರ್ಪ್ಲಸ್ ಕಮ್ ಫ್ರಾಮ್. ಈಗ ವಿಷಯ ಏನಂತಂದ್ರೆ, RBI ವಿಲ್ ಟ್ರಾನ್ಸ್ಫರ್ 2.69 lakh crore ಟು ದ ಗವರ್ಮೆಂಟ್ ಇನ್ 24-25. ಗವರ್ಮೆಂಟಿಗೆ RBI ಏನ್ ಮಾಡುತ್ತೆ, ಸುಮಾರು 2.69 ಲಕ್ಷ ಕೋಟಿಗಳನ್ನ ವರ್ಗಾಯಿಸಲಿಕ್ಕಿದೆ. ವಿಚ್ ಇಸ್ ಅ ರೆಕಾರ್ಡ್ ಹೈ ಅಂಡ್ ಕಮ್ಸ್ ಮೇನ್ಲಿ ಫ್ರಮ್ ಪ್ರಾಫಿಟ್ಸ್ ಆನ್ ಫಾರಿನ್ ಎಕ್ಸ್ಚೇಂಜ್ ಸೇಲ್ಸ್ ಅಂಡ್ ಇನ್ವೆಸ್ಟ್ಮೆಂಟ್. ಮುಖ್ಯವಾಗಿ ಇದು ಬರೋದು ವಿದೇಶಿ ವಿನಿಮಯ ಮಾರಾಟದಿಂದ, ಫಾರಿನ್ ಎಕ್ಸ್ಚೇಂಜ್ ಸೇಲ್ಸ್, ಮತ್ತೆ ಅದೇ ರೀತಿ ಹೂಡಿಕೆಗಳ ಮೇಲಿನ ಲಾಭದಿಂದಾಗಿ ಇಷ್ಟು ಅವರಿಗೆ RBIಗೆ ಹಣ ವರ್ಗಾವಣೆ ಮಾಡಲಿಕ್ಕೆ ಸಾಧ್ಯ ಆಗಿದೆ. RBI's earnings are not called dividends. RBI ಅರ್ನಿಂಗ್ಗಳನ್ನ ಡಿವಿಡೆಂಡ್ ಅಂತ ಕರೆಯೋದಿಲ್ಲ. ಬಿಕಾಸ್ ಇಟ್ಸ್ ನಾಟ್ ಅ ಕಂಪನಿ, ಇದೊಂದು ಕಂಪನಿ ಅಲ್ಲ, ಹಾಗಾಗಿ ಗಳಿಕೆಯನ್ನ ಲಾಭಾಂಶ ಅಂತ ಕರೆಯೋದಿಲ್ಲ. ಇಟ್ ಅರ್ನ್ಸ್ ಮನಿ ಬೈ ಇಶ್ಯೂಯಿಂಗ್ ಕರೆನ್ಸಿ. ನೋಡಿ, RBI ಯಾವ್ಯಾವ್ದ್ರ ಮೂಲಕ ಹಣ ಗಳಿಸುತ್ತೆ ಅಂತಂದ್ರೆ, ಒಂದು ಕರೆನ್ಸಿ ಇಶ್ಯೂ ಮಾಡೋದು, ಲ್ಯಾಂಡಿಂಗ್ ಟು ಗವರ್ಮೆಂಟ್, ಸರ್ಕಾರಕ್ಕೆ ಸಾಲ ನೀಡೋದು, ಇನ್ವೆಸ್ಟಿಂಗ್ ಇನ್ ಫಾರಿನ್ ಬಾಂಡ್ಸ್, ಮತ್ತೆ ವಿದೇಶಿ ಬಾಂಡ್ಗಳಲ್ಲಿ ಹೂಡಿಕೆ ಮಾಡೋದ್ರ ಮೂಲಕ ಹಣವನ್ನ ಗಳಿಸುತ್ತೆ RBI. RBI ಕೀಪ್ಸ್ ಅ ಸೇಫ್ಟಿ ಫಂಡ್ ಕಾಲ್ಡ್ ಕಂಟಿಂಜೆಂಟ್ ರಿಸ್ಕ್ ಬಫರ್. ಈಗ ಯಾವುದೋ ಉದ್ದೇಶಕ್ಕೋಸ್ಕರ ಅಂತಂದ್ರೆ, ಪ್ರೊಟೆಕ್ಟ್ ಅಗೇನ್ಸ್ಟ್ ಫೈನಾನ್ಷಿಯಲ್ ಕ್ರೈಸಿಸ್. ಯಾವುದು ದೊಡ್ಡ ಆರ್ಥಿಕ ಬಿಕ್ಕಟ್ಟಾಗುತ್ತೆ ಅಂತಂದ್ರೆ ಆ ಸಂದರ್ಭಗಳಲ್ಲಿ ರಕ್ಷಿಸಿಕೊಳ್ಳಿಕ್ಕೆ RBI ಒಂದು ಕಾಂಟಿಂಜೆಂಟ್ ರಿಸ್ಕ್ ಬಫರ್ ಅಂತ ಸುರಕ್ಷತಾ ನಿಧಿಯನ್ನ ಇರಿಸಿಕೊಂಡಿದೆ. ಅಂಡ್ ದಿಸ್ ಇಯರ್ ಇಟ್ ಇನ್ಕ್ರೀಸ್ಡ್ CRB ಲಿಮಿಟ್ ಟು 7.55%. ಈ ವರ್ಷ ಆ ನಿಧಿಯ ಒಂದು ಮಿತಿಯನ್ನ 7.5% ಅಷ್ಟು ಹೆಚ್ಚಿಸಿದೆ. ಆದ್ರೂ
ಯಟ್ ಸ್ಟಿಲ್ ಮ್ಯಾನೇಜ್ ಟು ಟ್ರಾನ್ಸ್ಫರ್ ಅ ಬಿಗ್ ಸರ್ಪ್ಲಸ್ ಟು ದಿ ಗವರ್ಮೆಂಟ್. ಆದರೂ ಸಹ ದೊಡ್ಡ ಹೆಚ್ಚುವರಿ ಹಣವನ್ನು ಸರ್ಕಾರಕ್ಕೆ ವರ್ಗಾಯಿಸುವಲ್ಲಿ RBI ಯಶಸ್ವಿ ಆಗಿದೆ. ಇದಾದ ನಂತರ ಇವತ್ತಿನ ಆರ್ಟಿಕಲ್ ನೋಡ್ತಾ ಹೋಗೋಣ. ಇದಿಷ್ಟ ಆಯ್ತು ನಿನ್ನೆದು. ಇನ್ನು ನಮ್ದು ಆಪರೇಷನ್ ಸಿಂಧೂರ್ ಬಗ್ಗೆ ಇನ್ನೂ ಆರ್ಟಿಕಲ್ಗಳು ಮುಗಿಲಿಲ್ಲ. ಏರ್ ಪವರ್ ಯೂಸ್ ಡಿಸ್ಕೋರ್ಸ್ ಅಂಡ್ ಆಪರೇಷನ್ ಸಿಂಧೂರ್. ಆಪರೇಷನ್ ಸಿಂಧೂರ್ ಇದರ ಬಗ್ಗೆ ನಿಮ್ಗೆ ಗೊತ್ತೇ ಇದೆ. ಶೋಡ್ ಇಂಡಿಯಾ ಏರ್ ಫೋರ್ಸ್ ಕ್ಯಾನ್ ಆಕ್ಟ್ ಕ್ವಿಕ್ಲಿ ಸ್ಟ್ರಾಂಗ್ಲಿ ಟು ಸ್ಟಾಪ್ ಥ್ರೆಟ್ಸ್, ಮೇಕಿಂಗ್ ಅ ಶಿಫ್ಟ್ ಟು ಮೋರ್ ಆಕ್ಟಿವ್ ಅಂಡ್ ಪ್ರಿವೆಂಟಿವ್ ಮಿಲಿಟರಿ ಆಕ್ಷನ್ಸ್ ಅಗೇನ್ಸ್ಟ್ ಪಾಕಿಸ್ತಾನ ಏನೇ ಮಾಡಿದ್ರು ತಕ್ಷಣ ನಾವು ಅದಕ್ಕೆ ವಾಪಸ್ ಅಟ್ಯಾಕ್ ಮಾಡಲಿಕ್ಕೆ ರೆಡಿ ಇದ್ದೇವೆ ಅಂತ ಆಪರೇಷನ್ ಸಿಂಧೂರ್ನ ಮೂಲಕ ತೋರಿಸಿದ್ದೇವೆ. ಏರ್ ಪವರ್ ಇಸ್ ನೌ ಸೀನ್ ಆಸ್ ಕೀ ಪಾರ್ಟ್ ಆಫ್ ಇಂಡಿಯಾ ಸೆಕ್ಯೂರಿಟಿ ಸ್ಟ್ರಾಟಜಿ. ವಾಯುಪಡೆ ಅನ್ನೋದು ಈಗ ನಮ್ಮ ಭದ್ರತಾ ಕಾರ್ಯತಂತ್ರದ ಪ್ರಮುಖ ಭಾಗ ಅಂತ ಎಲ್ಲರೂ ಕನ್ಸಿಡರ್ ಮಾಡ್ತಾ ಇದ್ದಾರೆ. ವರ್ಕಿಂಗ್ ಟುಗೆದರ್ ವಿತ್ ಆರ್ಮಿ, ನೇವಿ, ಇದರ ಜೊತೆ ಸೇನೆ ನೌಕಾಪಡೆ ಸಹ ಒಟ್ಟಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಬಟ್ ದಿ ಇಂಡಿಯನ್ ಏರ್ ಫೋರ್ಸ್ ನೀಡ್ಸ್ ಮೋರ್ ಸಪೋರ್ಟ್ ಟು ಅಪ್ಗ್ರೇಡ್ ಅಂಡ್ ಫೇಸ್ ನ್ಯೂ ಚಾಲೆಂಜಸ್ ಫ್ರಮ್ ನೈಬರ್ಸ್ ಲೈಕ್ ಚೀನಾ ಅಂಡ್ ಪಾಕಿಸ್ತಾನ್. ಆದ್ರೆ ಚೀನಾ, ಪಾಕಿಸ್ತಾನ ಇಂತಹ ನೆರೆಹೊರೆಯ ದೇಶಗಳಿಂದ ನಾವು ಹೊಸ ಸವಾಲುಗಳನ್ನು ಎದುರಿಸಲಿಕ್ಕೆ ಮತ್ತೆ ಅಪ್ಗ್ರೇಡ್ ಮಾಡಲಿಕ್ಕೆ ನಮ್ಮ ವಾಯು ಸೌಕರ್ಯಗಳನ್ನ, ವಾಯು ಉಪಕರಣಗಳನ್ನ, ವೆಪನ್ಗಳನ್ನ ಅಪ್ಗ್ರೇಡ್ ಮಾಡಲಿಕ್ಕೆ ಹೆಚ್ಚಿನ ಬೆಂಬಲದ ಅಗತ್ಯ ಇದೆ. ಹಣಕಾಸಿನ ಅಗತ್ಯ, ಮತ್ತೆ ಸಾಂವಿಧಾನಿಕವಾಗಿ ಮತ್ತೆ ಬೇರೆ ಬೇರೆ ರೀತಿ ಶಾಸನಾತ್ಮಕವಾಗಿ ಎಲ್ಲಾ ರೀತಿಯ ಅಗತ್ಯಗಳನ್ನ ನೀಡಬೇಕಾದ ಅವಶ್ಯಕತೆ ಇದೆ. ಇದಾದ್ಮೇಲೆ ಹೆಡ್ಲೈನ್ ಸ್ಕೀಮ್ಸ್ ಬಟ್ TN's ವುಮೆನ್ ಡಿಸರ್ವ್ ಬೆಟರ್. ಏನಾಗ್ತಾ ಇದೆ ಅಂತಂದ್ರೆ, ಮೆನಿ ವುಮೆನ್ ಫೋಕಸ್ಡ್ ಸ್ಕೀಮ್ಸ್ ಇನ್ ತಮಿಳುನಾಡು ಗೆಟ್ ಅ ಲಾಟ್ ಆಫ್ ಅಟೆನ್ಷನ್ ವೆನ್ ಅನೌನ್ಸ್ಡ್. ಈಗ ಯಾವುದೇ ಆಗಿರಲಿ, ಅಲ್ಲೇ ಅಂತಲ್ಲ, ಯಾವುದೇ ರಾಜ್ಯ ಮತ್ತೆ ದೇಶ ಮಟ್ಟದಲ್ಲಾಗಿರ್ಲಿ, ದೊಡ್ಡ ಒಂದು ಯೋಜನೆ ಬಂದಾಗ ಎಲ್ರಿಗೂ ಅದ್ರ ಮೇಲೆ ಗಮನ ಇರುತ್ತೆ, ದೊಡ್ಡ ಸದ್ದು ಮಾಡುತ್ತೆ ಅಂತ ಯೋಜನೆಗಳು. ಇಲ್ಲಿ ತಮಿಳುನಾಡಿನ ಬಗ್ಗೆ ಹೇಳ್ತಾ ಇದ್ದಾರೆ. ಮಹಿಳಾ ಕೇಂದ್ರಿತ ಯೋಜನೆಗಳು, ಮಹಿಳೆಯರಿಗೆ ಸಂಬಂಧಪಟ್ಟ ಯೋಜನೆಗಳು ಘೋಷಣೆ ಆದಾಗ ದೊಡ್ಡ ಸದ್ದು ಮಾಡುತ್ತವೆ. ಬಟ್ ಆಫನ್ ಫೇಸ್ ಡಿಲೇಸ್. ಘೋಷಣೆ ಆಗೋದು, ಅದಾದ್ಮೇಲೆ ಆಗಾಗ ವಿಳಂಬ ಆಗ್ತಾ ಇರುತ್ತೆ. ಸ್ಟ್ರಿಕ್ಟ್ ರೂಲ್ಸ್, ಕಠಿಣ ನಿಯಮಗಳಿರುತ್ತೆ. ಪುವರ್ ಡೆಲಿವರಿ, ಅದಾದ್ಮೇಲೆ ವಿತರಣೆ ಆಗೋದು. ಆ ಯೋಜನೆಗಳನ್ನ ಸರಿಯಾದ ಫಲಾನುಭವಿಗಳಿಗೆ ನಾವು ತಲುಪಿಸ್ಲಿಕ್ಕೆ ಆಗ್ತಾ ಇಲ್ಲ. ಲೀವಿಂಗ್ ಮೆನಿ ವುಮೆನ್ ಎಸ್ಪೆಷಲಿ ಇನ್ ರೂರಲ್ ಏರಿಯಾಸ್ ವಿತೌಟ್ ದಿ ಹೆಲ್ಪ್ ದೇ ನೀಡ್. ಹಾಗಾಗಿ ಏನಾಗ್ತಾ ಇದೆ, ಗ್ರಾಮೀಣ ಪ್ರದೇಶಗಳಲ್ಲಿ ಯಾರಿಗೆ ಅಗತ್ಯ ಇದೆಯೋ ಅವರಿಗೆ ಆ ಯೋಜನೆಯ ಒಂದು ಅಡ್ವಾಂಟೇಜ್, ಅದರ ಬೆನಿಫಿಟ್ ಸಿಗ್ತಾ ಇಲ್ಲ. ಈಗ ಮುಖ್ಯವಾಗಿ ರಿಯಲ್ ಸಕ್ಸಸ್ ಯಾವ್ದ್ರಿಂದ ಬರುತ್ತೆ? ಕಮ್ಸ್ ಫ್ರಮ್ ಸ್ಟ್ರಾಂಗ್ ವೆಲ್ ಫಂಕ್ಷನಿಂಗ್ ಸಿಸ್ಟಮ್ಸ್ ದಟ್ ಇಂಪ್ರೂವ್ ವುಮೆನ್ಸ್ ಲೈಫ್ಸ್ ಇನ್ ಪ್ರಾಕ್ಟಿಕಲ್ ವೇಸ್. ಬರೀ ಘೋಷಣೆ ಮಾಡೋದ್ರಿಂದಲ್ಲ, ಮುಖ್ಯವಾಗಿ ನಿಜವಾದ ಯಶಸ್ಸು ಇರೋದು ವುಮೆನ್ಸ್ ಲೀವ್ಸ್ ಇನ್ ಪ್ರಾಕ್ಟಿಕಲ್ ವೇಸ್, ಲೈಕ್ ಸೇಫರ್ ಸ್ಟ್ರೀಟ್ಸ್, ಮುಖ್ಯವಾಗಿ ಸುರಕ್ಷಿತವಾದ ಬೀದಿಗಳಿರಬೇಕು. ಬೆಟರ್ ಹೆಲ್ತ್, ಉತ್ತಮ ಆರೋಗ್ಯ. ಮೋರ್ ವುಮೆನ್ ಲೀಡರ್ಸ್, ಮಹಿಳೆಯರು ಹಲವಾರು ಕ್ಷೇತ್ರಗಳಲ್ಲಿ ನಾಯಕತ್ವದ ಸ್ಥಾನವನ್ನು ಪಡ್ಕೊಳ್ಬೇಕು. ನಾಟ್ ಜಸ್ಟ್ ಫ್ರಾಮ್ ಮೇಕಿಂಗ್ ಬಿಗ್ ಅನೌನ್ಸ್ಮೆಂಟ್ ಆರ್ ಗಿವಿಂಗ್ ಟೆಂಪರರಿ ಬೆನಿಫಿಟ್ಸ್. ತಾತ್ಕಾಲಿಕ ಯೋಜನೆಗಳು, ಪ್ರಯೋಜನಗಳನ್ನು ನೀಡೋದ್ರಿಂದ ಮಾತ್ರ ಅಲ್ಲ, ಒಳ್ಳೆಯ ಇನ್ಫ್ರಾಸ್ಟ್ರಕ್ಚರ್, ವಾತಾವರಣ, ಸುರಕ್ಷತೆ, ನಾಯಕತ್ವ ಎಲ್ಲವೂ ಮಹಿಳೆಯರಿಗೆ ಸಿಕ್ಕಿದಾಗ ಒಳ್ಳೆಯ ಸುಧಾರಣೆಗಳು ಆಗುತ್ತೆ ಅಂತ ಇದರಲ್ಲಿ ಹೇಳ್ತಾ ಇದ್ದಾರೆ. ಆದ್ಮೇಲೆ ಇನ್ನೇರಿಟ್ಟಿದೆ, ಫ್ರಂಟಿಯರ್ ಆಫ್ ಪ್ರೋಗ್ರೆಸ್ ವೈಲೆಂಟ್ ಆಕ್ಟ್. ಏನ್ ಹೇಳ್ತಾ ಇದ್ದಾರೆ ನೋಡೋಣ. ನಾರ್ತ್ ಈಸ್ಟ್ ಇಂಡಿಯಾ ಇಸ್ ವೆರಿ ಡೈವರ್ಸ್ ಅಂಡ್ ರಿಚ್ ಇನ್ ಕಲ್ಚರ್ ಅಂಡ್ ರಿಸೋರ್ಸಸ್, and the government is working on building roads, tunnels, bridges and industries to help the region grow and attract investors. ಮೊನ್ನೆ ಸಹ ನೋಡಿದ್ವಿ ಇದ್ರ ಬಗ್ಗೆ ಅಲ್ವಾ. ಈಶಾನ್ಯ ಭಾರತ ಬಹಳ ವೈವಿಧ್ಯಮಯ ಆಗಿದೆ, ಅಲ್ಲಿ ಸಂಸ್ಕೃತಿ, ಸಂಪನ್ಮೂಲ ಎಲ್ಲ ಸಮೃದ್ಧ ಆಗಿದೆ. ಮತ್ತೆ ಅಲ್ಲಿ ಈಗ ಸರ್ಕಾರ ಹೂಡಿಕೆದಾರರನ್ನ ಆಕರ್ಷಿಸಲಿಕ್ಕೆ ರಸ್ತೆ, ಸುರಂಗ, ಸೇತುವೆ, ಕೈಗಾರಿಕೆಗಳನ್ನು ನಿರ್ಮಿಸ್ತಾ ಇದೆ. ದರ್ ಆರ್ ಸ್ಟಿಲ್ ಚಾಲೆಂಜಸ್ ಲೈಕ್ ಎಥ್ನಿಕ್ ಕಾನ್ಫ್ಲಿಕ್ಟ್ಸ್. ಆದ್ರೂ ಸಹ ಕೆಲವೊಂದು ಸವಾಲುಗಳಿದೆ. ಮೊದಲನೇದು ಜನಾಂಗೀಯ ಸಂಘರ್ಷ, ಬಾರ್ಡರ್ ಡಿಸ್ಪ್ಯೂಟ್ ಅಂತಂದ್ರೆ ಗಡಿ ವಿವಾದಗಳು. ಅದೇ ರೀತಿ ಎನ್ವೈರನ್ಮೆಂಟಲ್ ಕನ್ಸರ್ನ್ಸ್, ಪರಿಸರಕ್ಕೆ ಸಂಬಂಧಪಟ್ಟಂತ ಕಾಳಜಿ. ಸೊ ದ ಗವರ್ಮೆಂಟ್ ನೀಡ್ಸ್ ಟು ಫೋಕಸ್ ಆನ್ ಪೀಸ್ ಅಂಡ್ ಕೇರ್ಫುಲ್ ಡೆವಲಪ್ಮೆಂಟ್, ಫುಲ್ಲಿ ಅನ್ಲಾಕ್ ದಿ ರೀಜನ್ ಪೊಟೆನ್ಶಿಯಲ್. ಹಾಗಾಗಿ ಸರ್ಕಾರ ಈ ಭಾಗದಲ್ಲಿ ಇಲ್ಲಿನ ಸಾಮರ್ಥ್ಯಗಳನ್ನ ಸಂಪೂರ್ಣವಾಗಿ ಪಡ್ಕೊಳ್ಳಿಕ್ಕೆ, ಎಲ್ಲವನ್ನ ಸರಿಯಾಗಿ ಯೂಸ್ ಮಾಡ್ಕೊಳ್ಳಿಕ್ಕೆ ಮೊದಲೇದು ಶಾಂತಿ ಮತ್ತೆ ಎಚ್ಚರಿಕೆ, ಇದೆರಡನ್ನ ಉಪಯೋಗಿಸ್ಕೊಂಡು ಅಭಿವೃದ್ಧಿಯನ್ನ ಮಾಡಬೇಕು. ಆಗ ನಾವು ಈ ಪ್ರದೇಶದ ಸಂಪನ್ಮೂಲಗಳನ್ನ ಸರಿಯಾಗಿ ಉಪಯೋಗಿಸ್ಕೊಳ್ಬಹುದು, ಇದನ್ನ ಅಭಿವೃದ್ಧಿ ಮಾಡಬಹುದು. ಇದಾದ್ಮೇಲೆ ಮುಂದಿನ ಆರ್ಟಿಕಲ್ ವೈಲೆಂಟ್ ಆಕ್ಟ್. ಏನಾಗಿದೆ ಅಂತಂದ್ರೆ, ಅಮೆರಿಕದ ವಾಷಿಂಗ್ಟನ್ DC, ವೇರ್ 2 ಇಸ್ರೇಲಿ ಎಂಬಸಿ ವರ್ಕರ್ಸ್ ವರ್ ಕಿಲ್ಡ್ ಬೈ ಮ್ಯಾನ್ ಸಪೋರ್ಟಿಂಗ್ ಪ್ಯಾಲೆಸ್ಟೈನ್. ವಾಷಿಂಗ್ಟನ್ DC ಅಲ್ಲಿನ ಇಸ್ರೇಲಿ ರಾಯಭಾರ ಕಚೇರಿಯಲ್ಲಿ ಒಬ್ಬ ನೌಕರರ ಮೇಲೆ
ಪ್ಯಾಲೆಸ್ಟೈನ್ ಅನ್ನ ಬೆಂಬಲಿಸುವ ವ್ಯಕ್ತಿ ದಾಳಿ ಮಾಡಿದ್ದಾರೆ, ಅವರನ್ನ ಕೊಂದ್ಬಿಟ್ಟಿದ್ದಾರೆ. ಇಸ್ರೇಲ್ ಗಾಜಾ ಕಾನ್ಫ್ಲಿಕ್ಟ್ ಇಸ್ ಡೀಪ್ಲಿ ಅಫೆಕ್ಟಿಂಗ್ ಪೀಪಲ್ ಇವನ್ ಫಾರ್ ಫ್ರಮ್ ದಿ ರೀಜನ್. ನೋಡಿ, ಆಗ್ತಾ ಇರೋದು ಘಟನೆ ನಿಜವಾದ ಮೂಲವಾದ ಘಟನೆ ಆಗ್ತಿರೋದು ಇಸ್ರೇಲ್ ಗಾಜಾ ಈ ಭಾಗದಲ್ಲಿ. ಅದರ ಪರಿಣಾಮ ನೋಡಿ ಇಲ್ಲಿ ಅಮೆರಿಕದಲ್ಲಿ ರಾಯಭಾರ ಕಚೇರಿಯಲ್ಲಿ ಇರುವವರ ಮೇಲೂ ಸಹ ಇದು ಪರಿಣಾಮವನ್ನ ಉಂಟು ಮಾಡ್ತಾ ಇದೆ. ಅದಾದ್ಮೇಲೆ ಇಟ್ ಈಸ್ ಇಂಪಾರ್ಟೆಂಟ್ ಟು ಕ್ರಿಟಿಸೈಸ್ ಇಸ್ರೇಲ್ಸ್ ಆಕ್ಷನ್ಸ್ ಇನ್ ಗಾಜಾ ವಿತೌಟ್ ಪ್ರಮೋಟಿಂಗ್ ಹೇಟ್ ಆರ್ ವೈಲೆನ್ಸ್ ಅಗೇನ್ಸ್ಟ್ ಇಸ್ರೇಲಿಸ್. ಅಂದ್ರೆ ಈಗ ಇಸ್ರೇಲ್ ನಲ್ಲಿ ಆಗ್ತಾ ಇರೋ ದ್ವೇಷ ಹಿಂಸೆಯನ್ನ ಉತ್ತೇಜಿಸಬಾರದು ನಾವು. ಹೌದು, ಅಲ್ಲಿರೋದು ಆಗ್ತಾ ಇರೋದು ತಪ್ಪೆ, ಆದ್ರೆ ಆಸ್ ವೈಲೆನ್ಸ್ ಓನ್ಲಿ ಮೇಕ್ ಸಿಚುವೇಶನ್ ವರ್ಸ್. ಹಾಗಂತ ನಾವು ಭಾಷೆ ಅಥವಾ ನಿಧಾನವಾಗಿ ಮಾತುಕತೆ ಮೂಲಕ ಟೀಕಿಸೋದು ಮುಖ್ಯ ಅಷ್ಟೇ ಹೊರತು ಹಿಂಸೆಯನ್ನ ಮತ್ತೆ ಇಲ್ಲೂ ಸಹ ಉತ್ತೇಜಿಸಬಾರ್ದು. ಯಾಕಂದ್ರೆ ಹಿಂಸಾಚಾರ, ಪರಸ್ಪರ ಹಿಂಸೆನೆ ಮುಂದುವರಿತಾ ಹೋದ್ರೆ ಪರಿಸ್ಥಿತಿ ಇನ್ನಷ್ಟು ಹದಗೆಡುತ್ತೆ ಅಂತ ಇದರಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಇದಾದ್ಮೇಲೆ ಮುಂದಿನ ಎಡಿಟೋರಿಯಲ್, ಟೈಮ್ ಫಾರ್ ನ್ಯೂ ಇಂಡಿಯಾ ಆಫ್ರಿಕಾ ಡಿಜಿಟಲ್ ಕಾಂಪ್ಯಾಕ್ಟ್. ಭಾರತ ಮತ್ತೆ ಆಫ್ರಿಕಾ are working together to use digital technology to improve government services, education and payments, helping Africa grow faster and better. ಭಾರತ ಮತ್ತೆ ಆಫ್ರಿಕಾ ಒಟ್ಟಾಗಿ ಸೇರಿಕೊಂಡು ಅಲ್ಲಿನ ಸರ್ಕಾರಿ ಸೇವೆಗಳು, ಶಿಕ್ಷಣ, ಪಾವತಿಗಳನ್ನು ಸುಧಾರಿಸಲಿಕ್ಕೆ ಡಿಜಿಟಲ್ ತಂತ್ರಜ್ಞಾನವನ್ನು ಬಳಸಿ ಕೆಲಸ ಮಾಡ್ತಾ ಇವೆ. ಇದರಿಂದಾಗಿ ಆಫ್ರಿಕಾ ವೇಗವಾಗಿ ಮತ್ತು ಉತ್ತಮವಾಗಿ ಬೆಳಲಿಕ್ಕೆ ಸಹಾಯ ಆಗುತ್ತೆ. Although there are challenges like poor internet access and energy problems in Africa, many countries are building strong digital IT systems, creating good base for more digital progress with India's help. ಆಫ್ರಿಕಾದಲ್ಲಿ ಆದರೆ ಕೆಲವೊಂದು ಸಮಸ್ಯೆಗಳಿದೆ. ಮುಖ್ಯವಾಗಿ ಇಂಟರ್ನೆಟ್ ಸೌಲಭ್ಯ ಎಲ್ಲ ಕಡೆ ಇಲ್ಲ. ಇಂಧನದ ಸಮಸ್ಯೆಗಳು ಕೆಲವೊಂದು ಕಡೆ ಕಂಡು ಬರ್ತಾ ಇದೆ. ಆದರೂ ಸಹ ಬೇರೆ ಬೇರೆ ದೇಶಗಳು ಒಳ್ಳೆ ಡಿಜಿಟಲ್ ID ವ್ಯವಸ್ಥೆನ ತಯಾರು ಮಾಡ್ತಾ ಇವೆ. ಮತ್ತೆ ಭಾರತದ ಸಹಾಯದಿಂದ ಡಿಜಿಟಲ್ ಪ್ರಗತಿಗೆ ಒಳ್ಳೆ ನೆಲೆ ಸಿಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಇದಾದ್ಮೇಲೆ ಮುಂದೆ, ನೀಡ್ ಟು ಗೋ ಫುಲ್ ಥ್ರಾಟಲ್ ಆನ್ ಇಂಡಿಜಿನಸ್ ಡಿಫೆನ್ಸ್ ಸಿಸ್ಟಮ್, XDRDO ಚೀಫ್. ಅವರ XDRDO ಚೀಫ್ ಅವ್ರು ಏನ್ ಹೇಳಿದ್ರು ಅಂತಂದ್ರೆ, ಇಲ್ಲಿರೋದು ಇಂಡಿಯಾಸ್ ಡಿಫೆನ್ಸ್ ಸಿಸ್ಟಮ್ಸ್ ಲೈಕ್ ಆಕಾಶ್ ಮಿಸೈಲ್ಸ್ ವರ್ಕ್ಡ್ ವೆರಿ ವೆಲ್ ಡ್ಯೂರಿಂಗ್ ಆಪರೇಷನ್ ಸಿಂಧೂರ್. ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಆಕಾಶ ಕ್ಷಿಪಣಿ ವ್ಯವಸ್ಥೆಗಳು ಚೆನ್ನಾಗಿ ಉತ್ತಮವಾಗಿ ಕಾರ್ಯನಿರ್ವಹಿಸಿವೆ. ಶೋವಿಂಗ್ ದಟ್ ಅವರ್ ಓನ್, ನಮ್ಮ ದೇಶದ್ದೇ ಇದು ಸ್ಥಳೀಯ ವೆಪನ್ಸ್ ಆರ್ ಪವರ್ಫುಲ್ ಅಂಡ್ ರಿಲಯಬಲ್. ನಾವು ದೇಶೀಯವಾಗಿ ನಿರ್ಮಿಸಿದಂತಹ ಇಂತಹ ಶಸ್ತ್ರಾಸ್ತ್ರಗಳು ಬಹಳ ಶಕ್ತಿಶಾಲಿ ಮತ್ತೆ ವಿಶ್ವಾಸಾರ್ಹ ಅಂತ ನಮಗೆ ಗೊತ್ತಾಗ್ತಾ ಇದೆ. ದಿಸ್ ಹ್ಯಾಸ್ ಬೂಸ್ಟೆಡ್ ದಿ ಕಾನ್ಫಿಡೆನ್ಸ್ ಆಫ್ ಅವರ್ ಆರ್ಮ್ಡ್ ಫೋರ್ಸಸ್ ಅಂಡ್ ಸೈಂಟಿಸ್ಟ್. ಇದರಿಂದ ನಮ್ಮ ಸಶಸ್ತ್ರ ಪಡೆಗಳು ಮತ್ತೆ ವಿಜ್ಞಾನಿಗಳ ವಿಶ್ವಾಸ ಜಾಸ್ತಿ ಆಗಿದೆ, ಆತ್ಮವಿಶ್ವಾಸ. ಅದಾದ್ಮೇಲೆ ಇಂಡಿಯಾ ಶುಡ್ ನೌ ಫೋಕಸ್ ಆನ್ ಮೇಕಿಂಗ್ ಮೋರ್ ಅಡ್ವಾನ್ಸ್ಡ್ ಟೆಕ್ನಾಲಜಿ ಕ್ವಿಕ್ಲಿ. ಹಾಗಾಗಿ ನಾವೇನ್ ಮಾಡ್ಬೇಕು ಅಂತಂದ್ರೆ ಇನ್ನಷ್ಟು ಹೆಚ್ಚು ಸುಧಾರಿತವಾದ ತಂತ್ರಜ್ಞಾನಗಳನ್ನ ತ್ವರಿತವಾಗಿ ಕ್ವಿಕ್ಲಿ ನಾವು ತಯಾರಿಸುವಂತ ಗಮನ ಹರಿಸಬೇಕು. ಅಂಡ್ ದ ಡಿಫೆನ್ಸ್ ಇಂಡಸ್ಟ್ರಿ ಮಸ್ಟ್ ಬಿ ರೆಡಿ ಫಾರ್ ಲಾರ್ಜ್ ಆರ್ಡರ್ಸ್ ಆಸ್ ಡಿಮ್ಯಾಂಡ್ ಅಂಡ್ ಎಕ್ಸ್ಪೋರ್ಟ್ಸ್ ಆರ್ ಎಕ್ಸ್ಪೆಕ್ಟೆಡ್ ಟು ಗ್ರೋ. ಮತ್ತೆ ಡಿಫೆನ್ಸ್ ಇಂಡಸ್ಟ್ರಿ ಇದೆಯಲ್ವಾ, ಇದು ದೊಡ್ಡ ಆರ್ಡರ್ಗಳಿಗೆ ಸಿದ್ಧ ಆಗಿರಬೇಕು. ಯಾಕಂದ್ರೆ ಬೇಡಿಕೆ, ರಫ್ತು ಎರಡು ಸಹ ಬೆಳೆಯುವ ನಿರೀಕ್ಷೆ ಇದೆ. ಮುಂದಿನ ಆರ್ಟಿಕಲ್ ನೋಡೋಣ. ಇಲ್ಲಿ ನೋಡಿ, ಮೇಘಾಲಯಾಸ್ ನ್ಯೂ ಕೇವ್ ಡ್ವೆಲಿಂಗ್ ಫಿಶ್ ಅಡಾಪ್ಟ್ಸ್ ಸ್ಟ್ರೀಮ್ಸ್ ಓವರ್ ಗ್ರೌಂಡ್ ಸ್ಟಡಿ. ಹೊಸ ಫಿಶ್ ಯಾವುದು? ನ್ಯೂ ಫಿಶ್ ಸ್ಪೀಶೀಸ್ ನೇಮ್ಡ್ ಶಿಸ್ತುರಾ ಡೆನ್ಸಿಕ್ಲಾವಾ ಹೆಸರು ಇದ್ರದ್ದು. ಹ್ಯಾಸ್ ಬೀನ್ ಫೌಂಡ್ ಇನ್ ಕೇವ್ ಇನ್ ಮೇಘಾಲಯ. ಮೇಘಾಲಯದ ಒಂದು ಗುಹೆಯಲ್ಲಿ ಈ ಶಿಸ್ತುರಾ ಡೆನ್ಸಿಕ್ಲಾವಾ ಅಂತ ಒಂದು ಮೀನು ಪ್ರಭೇದ ಕಂಡು ಬಂದಿದೆ. ಇಟ್ ಲೀವ್ಸ್ ಬೋತ್ ಇನ್ಸೈಡ್ ದ ಕೇವ್ ಅಂಡ್ ಇನ್ ಸ್ಟ್ರೀಮ್ಸ್ ಅಬೌವ್ ದಿ ಗ್ರೌಂಡ್. ಒಂದು ಗುಹೆಯ ಒಳಗೆ ಮತ್ತೆ ನೆಲದ ಮೇಲಿನ ಹೊಳೆಗಳಲ್ಲಿ ಸಹ ಇದು ವಾಸ ಮಾಡುತ್ತೆ. ವಿಚ್ ಇಸ್ ರೇರ್ ಫಾರ್ ಕೇವ್ ಫಿಶಸ್. ಗುಹೆಯಲ್ಲಿ ವಾಸ ಮಾಡುವ ಮೀನುಗಳು ಈ ರೀತಿ ಇರೋದು ಬಹಳ ಅಪರೂಪ. ದಿಸ್ ಫಿಶ್ ಇಸ್ ಯುನಿಕ್ ಬಿಕಾಸ್ ಇಟ್ ಸ್ಟಿಲ್ ಹ್ಯಾಸ್ ಕಲರ್ ಅಂಡ್ ಐಸೈಟ್. ಮತ್ತೆ ಇದು ಬಹಳ ವಿಶಿಷ್ಟ, ಯಾಕಂತಂದ್ರೆ ಇದಕ್ಕೆ ಒಂದು ಬಣ್ಣ ಇದೆ ಮತ್ತೆ ಒಂದು ದೃಷ್ಟಿ ಇದೆ, ಐಸೈಟ್ ಇದೆ. ಲೈಕ್ ಮೋಸ್ಟ್ ಕೇವ್ ಫಿಶಸ್ ದಟ್ ಲೂಸ್ ದೆಮ್. ಬಹಳ ಬೇರೆ ಬೇರೆ ಗುಹೆಗಳಲ್ಲಿ ಇರುವ ಮೀನುಗಳಿಗೆ ಇದಿರೋದಿಲ್ಲ. ಇಟ್ ಇಸ್ ಫೌಂಡ್ ಓನ್ಲಿ ಇನ್ ದಿಸ್ ಕೇವ್ ವಿಚ್ ಮೀನ್ಸ್ ಇಟ್ ಇಸ್ ಎಂಡೆಮಿಕ್. ಆ ಒಂದು ಗುಹೆಯಲ್ಲಿ ಮಾತ್ರ ಕಂಡು ಬರ್ತಾ ಇದೆ. ಹಾಗಾಗಿ ಇದಕ್ಕೆ ಎಂಡೆಮಿಕ್ ಅಂತ ಕರೀತಾರೆ. ಎಂಡೆಮಿಕ್ ಅಂತಂದ್ರೆ ಸ್ಥಳೀಯ ಅನ್ನೋಕ್ಕಿಂತ ಬೇರೆಯಲ್ಲಿ ಇದು ಕಂಡು ಬರೋದಿಲ್ಲ ಅನ್ನೋದು ಬಹಳ ಸರಿಯಾದ ಅದಕ್ಕೆ ಅರ್ಥ. ಇದಾದ್ಮೇಲೆ ಮುಂದೆ, ದ ಮ್ಯಾಥ್ಸ್ ಆಫ್ ಹೌ ಇಂಡಿಯಾಸ್ ಕೋಸ್ಟ್ ಲೈನ್ ಲೆಂಥನ್ಡ್ ವಿತೌಟ್ ಗೇನಿಂಗ್ ಲ್ಯಾಂಡ್. ಮೊದಲು ನಮ್ಮ ಕರಾವಳಿ ಪ್ರದೇಶ ಇತ್ತಲ್ವಾ, ಕರಾವಳಿ ಪ್ರದೇಶದ ಉದ್ದ 7,500 ಪ್ಲಸ್ ಅಂದ್ರೆ 7,516 ಅಷ್ಟು ಕಿಲೋಮೀಟರ್ ಇತ್ತು. ಈಗ ಅದು 11,000 ಹೆಚ್ಚಾಗಿದೆ. ಅಂತಂದ್ರೆ ಭೂಮಿಯಲ್ಲಿ ಏನೂ ಬದಲಾವಣೆ ಆಗಿಲ್ಲ.
ನಾಟ್ ಬಿಕಾಸ್ ದಿ ಲ್ಯಾಂಡ್ ಚೇಂಜ್ಡ್, ಬಟ್ ಬಿಕಾಸ್ ಬೆಟರ್ ಟೆಕ್ನಾಲಜಿ ಅಂಡ್ ಮೋರ್ ಡೀಟೇಲ್ಡ್ ಮ್ಯಾಪ್ಸ್ ವರ್ ಯೂಸ್ ಟು ಮೆಜರ್ ಇಟ್ ಮೋರ್ ಅಕ್ಯುರೇಟ್ಲಿ. ಈಗ ನಾವು ಒಳ್ಳೆ ತಂತ್ರಜ್ಞಾನ ಬಳಸ್ಕೊಂಡಿದ್ದೇವೆ, ಮತ್ತೆ ವಿವರವಾದ ನಕ್ಷೆಗಳನ್ನು ಉಪಯೋಗಿಸಿಕೊಂಡು ಹೆಚ್ಚು ನಿಖರವಾಗಿ ಅಳೆದಿದ್ದೇವೆ. ಹಾಗಾಗಿ ಮೊದಲು 7,000 7,500 ಅಂದ್ಕೊಂಡಿದ್ದು ಈಗ 11,000 ಅಂತ ಗೊತ್ತಾಗಿದೆ. ದಿಸ್ ನ್ಯೂ ಮೆಜರ್ಮೆಂಟ್ ಇಸ್ ಇಂಪಾರ್ಟೆಂಟ್ ಫಾರ್ ನ್ಯಾಷನಲ್ ಸೆಕ್ಯೂರಿಟಿ, ಡಿಸಾಸ್ಟರ್ ಪ್ಲಾನಿಂಗ್ ಅಂಡ್ ಫಿಶಿಂಗ್ ರೈಟ್ಸ್, ಆಸ್ ಅ ಲಾಂಗರ್ ಕೋಸ್ಟ್ ಲೈನ್ ಮೀನ್ಸ್ ಲಾರ್ಜರ್ ಏರಿಯಾ ಟು ಪ್ರೊಟೆಕ್ಟ್ ಅಂಡ್ ಮೋರ್ ರಿಸೋರ್ಸ್ ಟು ಮ್ಯಾನೇಜ್. ಅಂತಂದ್ರೆ ಈಗ ಅದರ ಒಂದು ಕರಾವಳಿ ಪ್ರದೇಶದ ಉದ್ದ ಜಾಸ್ತಿ ಆಗಿರೋದು ಯಾಕೆ ಮುಖ್ಯ ಅಂತಂದ್ರೆ, ಎಲ್ಲಿ ಮುಖ್ಯ ಆಗುತ್ತೆ, ಒಂದು ರಾಷ್ಟ್ರೀಯ ಭದ್ರತೆಗೆ ಸಂಬಂಧಪಟ್ಟ ಹಾಗೆ, ಮತ್ತೆ ವಿಪತ್ತು ಯೋಜನೆಗಳು, ಬೇರೆ ಬೇರೆ ಡಿಸಾಸ್ಟರ್ಗೆ ಸಂಬಂಧಪಟ್ಟ ಹಾಗೆ ಏನ್ ಮಾಡ್ಬೇಕು ನಾವು, ಅದೇ ರೀತಿ ಮೀನುಗಾರಿಕೆ ಹಕ್ಕುಗಳು, ಎಲ್ಲಿ ಯಾರು ಮೀನುಗಾರಿಕೆ ನಡೆಸಬಹುದು ಅನ್ನೋದ್ರ ಬಗ್ಗೆಲ್ಲ ನಾವು ನಿರ್ಧಾರಗಳನ್ನು ಕೈಗೊಳ್ಳಿಕ್ಕೆ ಈ ಕರಾವಳಿ ಉದ್ದ ಬಹಳ ಇಂಪಾರ್ಟೆಂಟ್. ಉದ್ದ ಜಾಸ್ತಿ ಇದೆ ಅಂತಂದ್ರೆ ಜಾಸ್ತಿ ಪ್ರದೇಶನ ರಕ್ಷಣೆ ಮಾಡ್ಬೇಕಾಗತ್ತೆ, ಮತ್ತೆ ಅದನ್ನ ರಕ್ಷಣೆ ಮಾಡ್ಬೇಕು ಅಂತಂದ್ರೆ ಹೆಚ್ಚಿನ ಸಂಪನ್ಮೂಲಗಳ ಅವಶ್ಯಕತೆ ಬೀಳುತ್ತೆ. ಹಾಗಾಗಿ ಅದನ್ನ ಸರಿಯಾಗಿ ನೋಡ್ಕೊಳ್ಬೇಕಾಗತ್ತೆ. ಇದಾದ ನಂತರ ಮುಂದೆ ಗೂಗಲ್ಸ್ AI ಮ್ಯಾಟ್ರಿಯೋಷ್ಕಾ ರಿಸ್ಟ್ರಕ್ಚರಿಂಗ್ ದಿ ರಿಸರ್ಚ್ ಗೇಂಟ್. ಗೂಗಲ್ ಇಂದ ಏನ್ ಮಾಡ್ತಾ ಇದೆ ಅಂತಂದ್ರೆ, ಈಗ ಎಲ್ಲ ಕಡೆ AI ಬರ್ತಾ ಇದೆ. Google is rebuilding everything around AI. At its big 2025 event, Google showed that it's not just adding AI to products, but fully restructuring its apps, search and tools to work from the inside out. Powerful AI models like Gemini 2.5. ಈಗ ಬರೀ ಗೂಗಲ್ ತನ್ನ ಸರ್ಚ್ ಇಂಜಿನ್ ಮಾತ್ರ ಅಲ್ಲ, ಎಲ್ಲಾ ಬೇರೆ ಬೇರೆ ಆ್ಯಪ್ ಇದೆಯಲ್ವಾ, ಗೂಗಲ್ ಇಂದು ಜಿಮೇಲು, ಗೂಗಲ್ ಡ್ರೈವ್, ಫೋಟೋಸು, ನಿಮ್ಮ ಮೊಬೈಲ್ ಇದೆ ತುಂಬಾ ಆ್ಯಪ್ಗಳು, ಎಲ್ಲ ಆ್ಯಪ್ಗಳಲ್ಲೂ AI ಅನ್ನು ಅಡಾಪ್ಟ್ ಮಾಡ್ಕೊಳ್ತಾ ಇದೆ. ಹಾಗಾಗಿ ಸಂಪೂರ್ಣವಾಗಿ ಎಲ್ಲ ಪುನರ್ರಚನೆ ಆಗ್ತಾ ಇದೆ ಅಂತ ಹೇಳ್ಬಹುದು. ಬಿಗ್ ಕ್ವಶನ್ ಅಬೌಟ್ ಡೇಟಾ ಅಂಡ್ ಪ್ರೈವಸಿ. ಗೂಗಲ್ಗೆ ಡೇಟಾ ಕೊಟ್ಟಷ್ಟು ನಾವು ಮತ್ತೆ ಯಾರಿಗೂ ಕೊಡೋದಿಲ್ಲ, ಯಾಕಂತಂದ್ರೆ ನಮ್ಮ ಇಮೇಲ್ಗಳು, ನಮ್ಮ ಫೋಟೋಸ್ಗಳು, ಮತ್ತೆ ಹೆಚ್ಚು ಆಂಡ್ರಾಯ್ಡ್ ಫೋನ್ ಇದೆ ಅಂತಂದ್ರೆ ಅದು ಗೂಗಲ್ ಅಲ್ಲಿ ಇದೆ ಅಂತಾನೆ ಅರ್ಥ. ಅದು ನಮ್ಗಿಂತ ಹೆಚ್ಚು ಗೂಗಲ್ಗೆ ಜಾಸ್ತಿ ಗೊತ್ತಿರುತ್ತೆ ನಾವೇನ್ ಮಾಡ್ತಿರ್ತೀವಿ ಅಂತ. ಹಾಗಾಗಿ ಡೇಟಾ ಮತ್ತೆ ಪ್ರೈವಸಿ ಬಗ್ಗೆ ಈಗ ಕೆಲವು ಪ್ರಶ್ನೆಗಳು ಹೇಳುತ್ತೆ. ಆಸ್ AI ಬಿಕಮ್ಸ್ ಮೋರ್ ಅಡ್ವಾನ್ಸ್ಡ್, ಗೂಗಲ್ ಇಸ್ ಯೂಸಿಂಗ್ ಹ್ಯೂಜ್ ಅಮೌಂಟ್ಸ್ ಆಫ್ ಡೇಟಾ. AI ಡೆವಲಪ್ ಆಗ್ತಾ ಇದ್ದ ಹಾಗೆ ಗೂಗಲ್ಗೆ ಜಾಸ್ತಿ ಡೇಟಾ ಬೇಕಾಗುತ್ತೆ ಅದನ್ನ ಟ್ರೈನ್ ಮಾಡ್ಲಿಕ್ಕೆ, ಹಾಗಾಗಿ ಅದನ್ನ ಬಳಸ್ತಾ ಇದೆ. ಸಮ್ ಆಫ್ ಇಟ್ ಪರ್ಸನಲ್ ಆರ್ ಕಾಪಿರೈಟೆಡ್. ಕೆಲವೊಂದು ವೈಯಕ್ತಿಕ ಮಾಹಿತಿ ಯೂಸ್ ಆಗಬಹುದು, ಅಥವಾ ಹಕ್ಕು ಸ್ವಾಮ್ಯ ಕಾಪಿರೈಟ್ ಇರುವಂತಹ ಕೆಲವೊಂದು ಮಟೀರಿಯಲ್ ಗಳನ್ನ, ಡೇಟಾವನ್ನು ಅವರು ಯೂಸ್ ಮಾಡ್ಕೊಳ್ಬಹುದು. ದಿಸ್ ರೈಸಸ್ ಸೀರಿಯಸ್ ಕನ್ಸರ್ನ್ಸ್ ಅಬೌಟ್ ಹೌ ಅವರ್ ಪ್ರೈವೇಟ್ ಡೇಟಾ ಇಸ್ ಯೂಸ್ಡ್. ಹೀಗಾಗಿ ನಮ್ಮ ಖಾಸಗಿ ಮಾಹಿತಿ ಹೇಗೆ ಯೂಸ್ ಆಗುತ್ತೆ, ಈಗ ಯಾರು ಬಳಸ್ತಾರೆ, ಹೂ ಓನ್ಸ್ ದಿ ಕಂಟೆಂಟ್ AI ಲರ್ನ್ಸ್ ಫ್ರಾಮ್. AI ಟ್ರೈನಿಂಗ್ ಮಾಡ್ಲಿಕ್ಕೆ ಬೇರೆ ಬೇರೆ ಮಾಹಿತಿ ಕೊಡ್ತೇವಲ್ವಾ, ಆ ಮಾಹಿತಿಯ ಮೇಲ್ವಿಚಾರಕರು ಯಾರು ಅದರ ಮುಖ್ಯವಾಗಿ ಅದನ್ನ ನೋಡ್ಕೊಳ್ಳೋರು. ಅಂಡ್ ವೆದರ್ ಓನ್ಲಿ ಪೇಡ್ ಯೂಸರ್ಸ್ ವಿಲ್ ಗೆಟ್ ಸ್ಟ್ರಾಂಗ್ ಪ್ರೈವಸಿ ಪ್ರೊಟೆಕ್ಷನ್. ಮತ್ತೆ ಯಾರು ಹಣ ಕೊಡ್ತಾರೋ ಅವರಿಗೆ ಮಾತ್ರ ಬಲವಾದ ಗೌಪ್ಯತೆ ಸಿಗುತ್ತಾ ಅಂತಂದ್ರೆ ಪ್ರೈವಸಿ ಪ್ರೊಟೆಕ್ಷನ್ ಸಿಗುತ್ತಾ ಅಂತ ಹಲವಾರು ಪ್ರಶ್ನೆಗಳು ಈಗ ಹೇಳುತ್ತೆ. ಎಷ್ಟು ಮುಖ್ಯವಾದ ವಿಚಾರಗಳು, ಇನ್ನು ವಕ್ಯಾಬುಲರಿ ನೋಡ್ಬಿಡೋಣ. ದ ಇಂಪ್ರೆಸಾರಿಯೋ ಅಂತಂದ್ರೆ ಕಾರ್ಯಕ್ರಮವನ್ನು ವ್ಯವಸ್ಥೆ ಮಾಡೋರು, ವ್ಯವಸ್ಥಾಪಕ ಅಂತ ಕರೀತೇವೆ. ಆರ್ಗನೈಸರ್ ಅಂತ ಹೇಳ್ತೀವಲ್ವಾ, ಆ ರೀತಿ. ಇಂಪ್ರೆಸಾರಿಯೋ ಆಫ್ ದಿ ಶೋ ವಾಸ್ ಚಾರಿ ಅಂತಂದ್ರೆ ಕಾಶಿಯಸ್, ಎಚ್ಚರಿಕೆಯಿಂದಿದ್ದ. ಅಬೌಟ್ ಸ್ಪೆಂಡಿಂಗ್ ಟೂ ಮಚ್ ಆನ್ ಲೈಟ್ನ ಮೇಲೆ ತುಂಬಾ ಖರ್ಚು ಮಾಡಬಾರದು ಅಂತ ಎಚ್ಚರಿಕೆಯಿಂದಿದ್ದ. ಬಟ್ ಸ್ಟಿಲ್ ಮ್ಯಾನೇಜ್ ಟು ಮೇಕ್ ದಿ ಲೀಡ್ ಆಕ್ಟ್ರೆಸ್ ದಿ ಸೈನೋಸರ್ ಆಫ್ ಆಲ್ ಐಸ್. ಮುಖ್ಯವಾದ ಒಂದು ಆಕ್ಟ್ರೆಸ್ ಅಂತಂದ್ರೆ ಒಂದು ನಟಿಯನ್ನ ಎಲ್ಲರ ಗಮನ ಸೆಳೆಯುವ ರೀತಿಯಲ್ಲಿ ಅವನು ಮ್ಯಾನೇಜ್ ಮಾಡ್ದ ಅಂತಂದ್ರೆ ಲೈಟ್ ಚೆನ್ನಾಗಿ ಹಾಕಿರ್ಲಿಲ್ಲ, ಆದ್ರೂ ಸಹ ಎಲ್ಲರ ಗಮನವನ್ನು ಸೆಳೆದ. ಶಿ ಗೇವ್ ಆನ್ ಅಫ್ಯೂಸಿವ್ ಸ್ಪೀಚ್. ಆ ಆಕ್ಟ್ರೆಸ್ ನಟಿ ಹೇಳಲ್ವಾ, ಅವಳು ಅಫ್ಯೂಸಿವ್ ಸ್ಪೀಚ್. ಅಫ್ಯೂಸಿವ್ ಅಂತಂದ್ರೆ ವೆರಿ ಎಮೋಷನಲ್, ಭಾವೋದ್ರೇಕವಾದಂತಹ ಒಂದು ಭಾಷಣವನ್ನ ಮಾಡಿದ್ವಿ. ಥ್ಯಾಂಕಿಂಗ್ ಎವ್ರಿ ಒನ್ ವಿತ್ ಗ್ರೇಟ್ ಎಮೋಷನ್. ಎಲ್ಲರಿಗೂ ಭಾವನಾತ್ಮಕವಾಗಿ ಧನ್ಯವಾದಗಳನ್ನು ತಿಳಿಸಿ. However, an untoward incident backstage almost spoiled the event. ಆದ್ರೂ ಸಹ untoward ಅಂತಂದ್ರೆ ಅನ್ಎಕ್ಸ್ಪೆಕ್ಟೆಡ್ ಅಂಡ್ ಬ್ಯಾಡ್, ಯಾರು ನಿರೀಕ್ಷೆ ಮಾಡಿರದಂತಹ ಒಂದು ಇವೆಂಟ್, ಒಂದು ಇನ್ಸಿಡೆಂಟ್ ಆಯ್ತು ಬ್ಯಾಕ್ ಸ್ಟೇಜ್ ಅಲ್ಲಿ. ಅದರಿಂದಾಗಿ ಕಾರ್ಯಕ್ರಮ ಸಂಪೂರ್ಣವಾಗಿ ಸ್ಪಾಯಿಲ್ ಆಯ್ತು ಅನ್ಸುತ್ತೆ, ಕಾರ್ಯಕ್ರಮ ನಿಂತು ಹೋಯ್ತು, ಹಾಳಾಯ್ತು ಅಂತ ಹೇಳ್ಬೋದು. ಇನ್ನು ಮೊನ್ನೆ ಅಂದ್ರೆ ಶುಕ್ರವಾರ ಕೊಟ್ಟಿದ್ದು ಕ್ವಶನ್ ನೋಡಿ. ವಿಚ್ ಒನ್ ಆಫ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಕರೆಕ್ಟ್ಲಿ ಡಿಸ್ಕ್ರೈಬ್ಸ್ ದಿ ಮೀನಿಂಗ್ ಆಫ್ ಲೀಗಲ್ ಟೆಂಡರ್ ಮನಿ. ಇದು ಮನಿ ವಿಚ್ ಅ ಕ್ರೆಡಿಟರ್ ಇಸ್ ಅಂಡರ್ ಕಂಪಲ್ಷನ್ ಟು ಎಕ್ಸೆಪ್ಟ್ ಇನ್ ಸೆಟಲ್ಮೆಂಟ್ ಆಫ್ ಹಿಸ್ ಕ್ಲೇಮ್ಸ್. ಇವತ್ತಿನ ಕ್ವಶನ್ ನೋಡಿ. Basel III Accord, or simply Basel III, often seen in the news, seeks to develop national strategies for conservation and sustainable use of biological diversity, improve banking sector ability to deal with financial and economic stress,
and improve risk management, reduce the greenhouse gas emissions, but places a heavier burden on developed countries. Transfer technology from developed countries to poor countries, enable them to replace the use of chlorofluorocarbons in refrigeration with harmful chemicals. ಇದಕ್ಕೆ ಉತ್ತರವನ್ನು ತಿಳ್ಕೊಂಡು ಕಮೆಂಟ್ ಮಾಡಿ. ಮೇನ್ಸ್ PYQ ಇದೆ, ಸೊಸೈಟಿಲಿ ಬಂದಿದ್ದು ಇದು. ಎಕ್ಸಾಮಿನ್ ದಿ ರೋಲ್ ಆಫ್ ಗಿಗ್ ಎಕಾನಮಿ. ಗಿಗ್ ಎಕಾನಮಿ ಬಗ್ಗೆ ನೀವು ಕೇಳ್ತಾನೆ ಇದ್ದೀರಿ. ಓಲಾ, ಊಬರ್, ರ್ಯಾಪಿಡೋ ಈ ಒಂದು ಬೇರೆ ಬೇರೆ ಎಂಪ್ಲಾಯ್ಗಳನ್ನ ನೆನಪು ಮಾಡ್ಕೊಳ್ಳಿ. ಇನ್ ದ ಪ್ರೊಸೆಸ್ ಆಫ್ ಎಂಪವರ್ಮೆಂಟ್ ಆಫ್ ವುಮೆನ್ ಇನ್ ಇಂಡಿಯಾ, ಭಾರತದಲ್ಲಿ ಮಹಿಳೆಯರ ಅಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ, ಅವರ ಸಬಲೀಕರಣಕ್ಕೆ ಸಂಬಂಧಪಟ್ಟ ಹಾಗೆ ಗಿಗ್ ಎಕಾನಮಿಯ ಪಾತ್ರ ಏನು, ಅದನ್ನ ಎಕ್ಸಾಮೈನ್ ಮಾಡಿ, ಅದರ ಬಗ್ಗೆ ಡಿಸ್ಕಸ್ ಮಾಡಿ, ಅದನ್ನ ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಮಾಡಿ. ಥಿಂಕ್ ಮಾಡಲಿಕ್ಕಿರೋ ಕ್ವಶನ್: ಶುಡ್ ದಿ ಗವರ್ಮೆಂಟ್ ರೆಗ್ಯುಲೇಟ್ ರಿಲಿಜಿಯಸ್ ಪ್ರಾಕ್ಟೀಸಸ್ ಇಫ್ ದೇ ಕಾನ್ಫ್ಲಿಕ್ಟ್ ವಿತ್ ಕಾನ್ಸ್ಟಿಟ್ಯೂಷನಲ್ ವ್ಯಾಲ್ಯೂಸ್? ಸಾಂವಿಧಾನಿಕ ಮೌಲ್ಯಗಳ ವಿರುದ್ಧ ಈಗ ರಿಲಿಜಿಯಸ್ ಪ್ರಾಕ್ಟೀಸ್ ಇದ್ರೆ, ಕೆಲವೊಂದು ಧಾರ್ಮಿಕ ಆಚರಣೆಗಳು ಸಂವಿಧಾನದ ಮೌಲ್ಯಕ್ಕೆ ವಿರುದ್ಧವಾಗಿದ್ರೆ ಆಗ ಸರ್ಕಾರ ಅವುಗಳನ್ನ ನಿಯಂತ್ರಿಸಬೇಕಾ? ನಿಯಂತ್ರಿಸಿದ್ರು ಎಲ್ಲಿ ತನಕ ನಿಯಂತ್ರಿಸಬೇಕು? ವ್ಯಾರ್ ಶುಡ್ ಇಟ್ ಸ್ಟಾಪ್? ಯಾವ್ದಾದ್ರು ಒಂದು ಲೈನ್ ಇದೆಯಾ ಅದಕ್ಕೆ? ಇಲ್ಲಿ ತನಕ ನಿಯಂತ್ರಿಸಬಹುದು, ಇದಾದ್ಮೇಲೆ ಅದು ಅವರವರ ವೈಯಕ್ತಿಕ ಅಭಿಪ್ರಾಯ, ವೈಯಕ್ತಿಕ ನಂಬಿಕೆ ಅಂತ ಬಿಡ್ಬಹುದಾ? ಇದರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಇದರ ಬಗ್ಗೆ ಥಿಂಕ್ ಮಾಡಿ ಅಥವಾ ಕಮೆಂಟ್ ಮಾಡಿ, ನಿಮಗೆ ಬಿಟ್ಟಿದ್ದು. ಹಾಗೆ ಇವಿಷ್ಟು ಇವತ್ತಿನ ಮುಖ್ಯ ವಿಚಾರಗಳು. ಇಷ್ಟು ಹೊತ್ತಿನ ತನಕ ಕೇಳಿದೆಲ್ಲರಿಗೂ ಧನ್ಯವಾದಗಳು. ಇದು ಪಾಂಚಜನ್ಯ IAS.